ಬಿಹಾರ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ಬಿಹಾರದ ಚುನಾವಣೆಗೆ ಸಂಬಂಧಪಟ್ಟಂತೆ ಒಂದು ಕಡೆ ಕರ್ನಾಟಕದ ಮುಖ್ಯಮಂತ್ರಿ ಅಹಿಂದಾದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಎಂಟ್ರಿ ಆಗಿದ್ದಾರೆ. ಅಲ್ಲಿ ಪ್ರಚಾರ ಮಾಡುವ ಸಲುವಾಗಿ ಕಾಂಗ್ರೆಸ್ ಅವರನ್ನು ಬಳಸ್ಕೊಳ್ತಾ ಇದೆ ಬಿಹಾರದ ಚುನಾವಣೆಗೆ ಸಂಬಂಧಪಟ್ಟಂತೆ. ಆದರೆ ಅಹಿಂದಾಸ್ತ್ರಕ್ಕೆ ಬಿಹಾರ ಒಲಿದು ಬಿಡುತ್ತಾ? ಅಹಿಂದಕ್ಕೆ ಕಾಂಗ್ರೆಸ್ ಪಕ್ಷ ಇಟ್ಕೊಂಡಿರ್ತಕ್ಕಂಥ ದೊಡ್ಡ ಫೇಸ್ ಅಂತ ಹೇಳಿದ್ರೆ ಅದು ಸಿದ್ದರಾಮಯ್ಯನವರು. ಎಷ್ಟರ ಮಟ್ಟಿಗೆ ಈ ಒಂದು ವಿಚಾರ ಅಲ್ಲಿ ಕಾಂಗ್ರೆಸ್ಗೆ ಎನ್ಕ್ಯಾಶ್ ಆಗುತ್ತೆ ಅಥವಾ ಕಾಂಗ್ರೆಸ್ಗೆ ಹೆಲ್ಪ್ ಆಗುತ್ತೆ ಅಂತ ಒಂದು ಭಾಗ ಇದೆ. ಇನ್ನೊಂದು ಕಡೆ ಇದೇ ಮಹದೇವಪುರ ಕ್ಷೇತ್ರದ ಉದಾಹರಣೆ ಇಟ್ಕೊಂಡೆ ರಾಹುಲ್ ಗಾಂಧಿಯವರು ವೋಟ್ ಚೋರಿ, ಈ ಘೋಸ್ಟ್ ವೋಟರ್ಸ್ ಅಂತ ಏನು ಕರೀತಾರಲ್ಲ, ಅದನ್ನು ಇಲ್ಲಿಂದನೇ ಶುರು ಮಾಡಿದಂಥ ಒಂದು ವಿಚಾರ ಕರ್ನಾಟಕದಿಂದ. ಇದು ಎಷ್ಟರ ಮಟ್ಟಿಗೆ ಬಿಹಾರದ ಚುನಾವಣೆಯ ಮೇಲೆ ಪರಿಣಾಮ ಬೀರಬಲ್ಲದು? ವೋಟ್ ಚೋರಿ ಅನ್ನೋ ಒಂದು ವಿಚಾರ ಇದೆಯಲ್ಲ, ಎಷ್ಟರ ಮಟ್ಟಿಗೆ ಬಿಹಾರದ ಮತದಾರನ ಮನಸ್ಸು ತಲುಪಿದೆ ಇದು ಒಂದು ಭಾಗ. ಏನೋ ಮಹದೇವಪುರದ ಮಾತಾಡ್ಕೊಂಡ್ಬಿಟ್ರಪ್ಪ, ನಮಗೇನು ಸಂಬಂಧ ಇಲ್ಲ, ಇಲ್ಲೆಲ್ಲ ಆರಾಮಾಗಿದೆ ಬಿಹಾರದಲ್ಲಿ ಅಂತ ಹೇಳಿದರೆ ಅದು ಬೇರೆ ಮಾತು. ಆದರೆ ಬಿಹಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ 64,65 ಲಕ್ಷ ಜನ ಮತದಾರರನ್ನು ಲಿಸ್ಟಿಂದ ಆಚೆಗಿಟ್ಟಂಥ ವಿಚಾರ ಇತ್ತಲ್ಲ, ಅದು ಕನೆಕ್ಟಿಂಗ್ ಪಾಯಿಂಟ್ ಆಯಿತಾ, ಕನೆಕ್ಟಿಂಗ್ ಡಾಟ್ಸ್ ಆಯಿತಾ ಕರ್ನಾಟಕ ಮತ್ತು ಬಿಹಾರಕ್ಕೆ ಅಂತ ಒಂದು ಪ್ರಶ್ನೆಗೆ ಬರುತ್ತೆ. ಈ ಥರ ನಿಮ್ಗೆ ಅನ್ಯಾಯ ಆಗಿದೆ ಎನ್ನುವುದೇ ಕಾಂಗ್ರೆಸ್ ಪಕ್ಷದ ಚುನಾವಣಾ ಪ್ರಣಾಳಿಕೆ ಆಗಬಲ್ಲದ ಬಿಹಾರದ ಎಲೆಕ್ಷನ್ಗೆ? ನಿಮ್ಗೆ ಅನ್ಯಾಯ ಆಗಿಬಿಟ್ಟಿದೆ, ನಿಮ್ಗೆ ಮೋಸ ಮಾಡಿಬಿಟ್ಟಿದ್ದಾರೆ, ನಿಮ್ಮ ಹೆಸರು ಡಿಲೀಟ್ ಮಾಡಿಬಿಟ್ಟಿದ್ದಾರೆ, ಬಡವ್ರನ್ನ ಆಚೆ ಇಟ್ಟುಬಿಟ್ಟಿದ್ದಾರೆ, ಆದಿವಾಸಿಗಳನ್ನ ಆಚೆ ಇಟ್ಟುಬಿಟ್ಟಿದ್ದಾರೆ ಅಂತ ಹೇಳಿಕೊಂಡು ತಿರುಗಾಡುವುದೇ ಕಾಂಗ್ರೆಸ್ ಪಕ್ಷ ಬಿಹಾರಕ್ಕೆ ಏನು ಮಾಡುತ್ತೆ, ಅಥವಾ ಕಾಂಗ್ರೆಸ್ನ ಇಂಡಿಯಾ ಬ್ಲಾಕ್ ಘಟಬಂಧನ ಇದೆಯಲ್ಲ ಇದೇನು ಮಾಡುತ್ತೆ ಅನ್ನೋದು ಆ ಒಂದು ಸೂಚನೆ ಆಗಿಬಿಡುತ್ತಾ? ಇದಾದ ಮೇಲೆ ಬಿ ಜೆ ಪಿಯ ಕೌಂಟರ್ ಇದಕ್ಕೆ ಯಾವ ಥರದಲ್ಲಿದೆ? ಸರ್ವೆ ಅಂತ ಮಾಡಿದಾಗ ಇದೇ ಒಂದು ವೋಟ್ ಚೋರಿ ವಿಚಾರ ಎಷ್ಟರ ಮಟ್ಟಿಗೆ ಬಿಹಾರದ ಮತದಾರನ ಮೇಲೆ ಪರಿಣಾಮ ಬೀರಿದೆ ಅಂತ ನೋಡಿದಾಗ 53% ಮತದಾರರ ಮೇಲೆ, ಜನಗಳ ಮೇಲೆ ಇದು ಪರಿಣಾಮ ಬೀರಿಲ್ಲ. ಒಂದು 23-24% ಅಷ್ಟೇ ಪರಿಣಾಮ ಬೀರಿದೆ ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ. ಇಷ್ಟೇ ಸಾಕಾಗುತ್ತಾ? ಇದರ ಮಧ್ಯದಲ್ಲಿ 3 ಜನ ಉಗ್ರರು ಬಿಹಾರದ ಒಳಗಡೆ ನುಗ್ಗಿಬಿಟ್ಟಿದ್ದಾರೆ. ರಾಹುಲ್ ಗಾಂಧಿಯವರೇ ನಿಮಗೆ ಅಪಾಯ ಇದೆ ಹುಷಾರ್ ಅಂತ ಹೇಳಿದ ತಕ್ಷಣ ತೆರೆದ ಕಾರಲ್ಲಿ ಓಡಾಡ್ತಾ ಇದ್ದಂಥ ಅಥವಾ ಜೀಪಲ್ಲಿ ಓಡಾಡ್ತಾ ಇದ್ದಂಥ ರಾಹುಲ್ ಗಾಂಧಿ ಕಾರ್ ಒಳಗಡೆ ಬಂದು ಕೂರುವಂಥ ಪರಿಸ್ಥಿತಿ ಅಲ್ಲಿಗೆ ಬಂದಿದೆಯಾ? ಇದೆಲ್ಲವೂ ಕೂಡ ಎಲೆಕ್ಷನ್ ಮೇಲೆ ಎಂಥ ಪರಿಣಾಮ ಬೀರುತ್ತೆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ನಟರಾಜ್ ಗೌಡ್ರು ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ನಟರಾಜ್ ಗೌಡ್ರೆ, ನಮಸ್ತೆ ಡಿಬೇಟ್ಗೆ. ಇನ್ನೊಂದು ಕಡೆ ನಮ್ಮನ್ನು ಅಶೋಕ್ ಕುಮಾರ್ ಅವರು ಜಾಯ್ನ್ ಆಗ್ತಾರೆ, ಅನಂತರದಲ್ಲಿ ಯದುಕುಮಾರ್ ಅವರು ಕೂಡ ಜಾಯ್ನ್ ಆಗ್ತಾರೆ. ಅವ್ರನ್ನ ಮಾತಾಡ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಬಿಹಾರದ ವಿಚಾರಕ್ಕೆ ಬಂದಾಗ ನಟರಾಜ್ ಗೌಡ್ರೆ, ಸಿದ್ದರಾಮಯ್ಯನವರು ಅಸ್ತ್ರವಾಗಿ ಬಳಸ್ತಾ ಇದ್ದೀರಿ, ವೋಟ್ ಚೋರಿ ಈ ಒಂದು ಯಾತ್ರೆ ಮಾಡ್ತಾ ಇದ್ದೀರಿ, ವೋಟರ್ ಅಧಿಕಾರ ಯಾತ್ರೆ ಅಂತ ಒಂದು ಕಡೆ ಮಾಡ್ತಾ ಇದ್ದೀರಿ. ಎಲ್ಲಿಗೆ ಬಂತು ನಿಮ್ಮದು ಒಂದು ಯಾತ್ರೆ? ಇಲ್ಲ, ಒಂದು ಜನಗಳಿಗೆ ಒಂದು ಅವೇರ್ನೆಸ್ ಮೂಡಿಸೋ ಅಗತ್ಯ ಇದೆ. ಧ್ವನಿ ಇಲ್ಲದ ಜನ ಯಾವಾಗಲೂ ಪ್ರಶ್ನೆ ಮಾಡಲ್ಲ, ಕಡಿಮೆ. ಹಿಂದುಳಿದವರು, ಅಲ್ಪಸಂಖ್ಯಾತರು, ದಲಿತರು ಅವರು ಸ್ವಲ್ಪ ಪ್ರಶ್ನೆ ಮಾಡೋದು ಕಡಿಮೆ. ಓಟು ನಿಮ್ಮನ್ನು ಯಾರೇ ನಾಗರಿಕ ತನಗೆ ಒಂದು ಮತ ಇರಲೇಬೇಕು, ಆತನ್ನ ಈ ಪ್ರಕ್ರಿಯೆಯಿಂದ ಹೊರಗೊಳಿಸೋದಿದೆಯಲ್ಲ ಅದು ಅಪರಾಧ, ಅದು ಸಂಚು. ಆ ಪ್ರಕ್ರಿಯೆಗೆ ಬಿಹಾರದಲ್ಲಿ ಪ್ರಯತ್ನ ಮಾಡಿದ್ರು. ಇಂಟೆನ್ಸಿವ್ ರಿವೈಸ್ ಮಾಡುವಂತ ಒಂದು ಪ್ರಕ್ರಿಯೆ ಮಾಡಿ, ಇಂಟೆನ್ಸಿವ್ ರಿವಿಷನ್ ಅಂತ SIR. ಸೊ ಅದನ್ನು ಮಾಡೋ ಮುಖಾಂತರ ಸುಮಾರು 62 ಲಕ್ಷ ಮತದಾರರನ್ನ ಪಟ್ಟಿಯಿಂದ ಬಿಟ್ಟಿದ್ದೀವಿ, ಡಿಲೀಟ್ ಮಾಡಿದ್ದೀವಿ. ಅದಕ್ಕೆ ಕಾರಣಗಳು ನಾನು ಕೊಡ್ಬೋದು ಅವರು. ಆದ್ರೆ ಅದರೊಳಗೆ ತುಂಬಾ ಜನ ನಾವು ಬದುಕಿದ್ದೀವಿ, ನಾವು ಎಲ್ಲೂ ಇಲ್ಲ, ನಾವು ಪಟ್ಟಿಯಿಂದ ಡಿಲೀಟ್ ಮಾಡಿದ್ದಾರೆ ಸೊ ಅಂತ ಹೇಳಿ ಜನ ಹೋಗಿದ್ದಾರೆ. ಆ ಥರ ಪರಿಸ್ಥಿತಿ ಇದೆ. ನಾವು ಈ ಮತಗಳ್ಳತನದ ಬಗ್ಗೆ ನಾವು ಮಹದೇವಪುರದ ಅಧ್ಯಯನ ಮಾಡಿ, 6 ತಿಂಗಳ ಅಧ್ಯಯನ ಮಾಡಿ, ಒಂದು ಕೂಲಂಕುಷವಾದ ಅಧ್ಯಯನ ಮಾಡಿ, ಅದನ್ನು ದಾಖಲಾತಿ ಸಮೇತ ಎಲ್ಲೆಲ್ಲಿ ನಕಲಿ ಮತದಾನಗಳು, ಎಲ್ಲಿ ಅಡ್ರೆಸ್ಸೇ ಇಲ್ಲದ ಮತದಾನಗಳು, ಎಲ್ಲೆಲ್ಲಿ ಒಂದೇ ಜಾಗದಲ್ಲಿ ಬಹುಮತಗಳು, ಈ ಥರದೆಲ್ಲ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಎಲ್ಲೆಲ್ಲಿ 2 ಕಡೆ ಡೂಪ್ಲಿಕೇಶನ್ ಇದೆ ಅದೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಸೊ ಅದ್ರ ಮೇಲೆ ಆಕ್ಷನ್ ಮಾಡಬೇಕಂತ ಚುನಾವಣಾ ಆಯೋಗ ಇನ್ನು ರಾಹುಲ್ ಗಾಂಧಿ ಅವ್ರಿಗೆ ನೀನು ಅಫಿಡವಿಟ್ ಕೊಡು ಅಂತ ಹೇಳಿ ಕ್ಷಮೆ ಯಾಚಿಸು ಅಂತ ಹೇಳಿ ಬೆದರಿಸುವಂಥ ಪ್ರಯತ್ನ ಮಾಡ್ತು. ಅದಕ್ಕೆಲ್ಲ ಬಗ್ಗುವಂಥದ್ದಲ್ಲ. ಈ ಅವೇರ್ನೆಸ್ ಅನ್ನು ಇಡೀ ರಾಷ್ಟ್ರ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ. ಅದು ಮಹಾರಾಷ್ಟ್ರದಲ್ಲಿ ವೋಟರ್ ಅಧಿಕಾರ ಯಾತ್ರೆ ಎನ್ನುವುದೇ ಬಿಹಾರದ ಚುನಾವಣೆಯ ಪಾಲಿಗೆ ನಿಮ್ಮ ಮ್ಯಾನಿಫೆಸ್ಟೋನಾ? ಇದೇ ನಿಮ್ಮ ದೊಡ್ಡ ಪ್ರಣಾಳಿಕೆನಾ? ನೋಡಿ, ಮಹದೇವಪುರದಲ್ಲಿ ಈ ಥರ ಅನ್ಯಾಯ ಮಾಡಿದ್ದಾರೆ, ಎಲೆಕ್ಷನ್ ಕಮಿಷನ್ ನಿಮಗೆ ಈ ಥರ ಅನ್ಯಾಯ ಮಾಡ್ತಾ ಇದೆ, ನಿಮ್ಮ ಹೆಸರು ಡಿಲೀಟ್ ಮಾಡಿಸ್ಬಿಟ್ಟಿದೆ, ನಿಮಗೆ ನಾನು ವೋಟ್ ಹಾಕ್ಸಕ್ಕೆ ಇಷ್ಟೆಲ್ಲ ಫೈಟ್ ಮಾಡಿದ ಮೇಲೆ ಸುಪ್ರೀಂ ಕೋರ್ಟ್ ಲೆವೆಲಲ್ಲಿ ನಿಮ್ಮ ಆಧಾರ್ ಕಾರ್ಡ್ನ ಪರಿಗಣಿಸುವಂತಾಯಿತು. ಆ ಥರ ಎಲ್ಲ ಬಿಟ್ಟುಬಿಡೋಕ್ಕೆ ನಾನು ಅವಕಾಶ ಕೂಡ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಈ ರಿವಿಷನ್ನಲ್ಲಿ ಕೆಲವೆಲ್ಲ ಏನೇನೋ ವಿಚಿತ್ರ ಕಂಡೀಷನ್ಸ್ ಹಾಕಿತ್ತಲ್ಲ, ತೆಗೆಯುವಂತೆ ನಾನೇ ಮಾಡಿಸಿದ್ದು ಎನ್ನುವುದು, ನೀವು ನನಗೆ ವೋಟ್ ಹಾಕಬೇಕು, ಇಷ್ಟು ಉಪಕಾರ ನಿಮಗೆ ಮಾಡಿದ್ದೀನಿ, ಈ ಎಲೆಕ್ಷನ್ ನಾನು ಗೆಲ್ಲಿಸ್ಬೇಕು ನೀವು ಎನ್ನುವ ಒಂದು ಕ್ರೈಟೀರಿಯಾ ಆಗ್ಬಿಡುತ್ತಾ? ಅದು ಇಲ್ಲ. ಇದು ಒಂದು ಅಂಶ ಚುನಾವಣೆಯಲ್ಲಿ. ಇದು ಏನು ಬಿಹಾರದಲ್ಲಿ ನನಗೇನು ಬೇರೆ ವಿಷಯನೇ ಗೊತ್ತಾಗ್ತಿಲ್ಲ. ಇಲ್ಲ, ಚುನಾವಣೆ ವೋಟರ್ ಅಧಿಕಾರ ಯಾತ್ರೆ ವೋಟ್ ಚೋರಿ ಅಂತೇಳಿ ಚಿಕ್ಕ ಮಗುನು ಇಲ್ಲಿ ವೋಟ್ ಚೋರಿ ಅಂತ ಮಾತಾಡ್ತಾ ಇದೆ. ಮೋದಿ ಅವ್ರು ನಂಗೆ ಕರಿತಿದ್ದೆ, ಹಿಂಗೆ ಕರಿತಿದ್ದೆ, ಇಷ್ಟೇ ಅಪ್ಪ ನಮಗೆ ಕೇಳಿ ಬರ್ತಾ ಇರೋದು. ಇಲ್ಲ, ಏನು ಗೊತ್ತಾ, ಅತ್ಯಂತ ಪ್ರಮುಖವಾದ ಮತ್ತೆ ಮುನ್ನೆಲೆಗೆ ಬರ್ತಾ ಇರೋ ಅಂಶ ಇದು ಒಂದು ಅಂಶ.
ಅತ್ಯಂತ ಪ್ರಮುಖವಾದ ಮುನ್ನೆಲೆ ಬರ್ತಾ ಇರೋ ಅಂಶ ಯಾಕೆ ಅಂದ್ರೆ ಮಹಾರಾಷ್ಟ್ರದಲ್ಲಿ ಇದೇ ತರ ವೋಟ್ ಚೋರಿ ಮುಖಾಂತರ ಚುನಾವಣೆ ಗೆದ್ದಿದ್ದಾರೆ, ಹರಿಯಾಣದಲ್ಲಿ ಚುನಾವಣೆ ಮುಖಾಂತರ ಈ ತರದಲ್ಲಿ ಗೆದ್ದಿದ್ದಾರೆ, ಕರ್ನಾಟಕದಲ್ಲಿ ಈ ಲೋಕಸಭಾ ಚುನಾವಣೆಯಲ್ಲಿ ಇಡೀ ದೇಶದಲ್ಲಿ ಇದೇ ರೀತಿ ಗೆದ್ದಿದ್ದಾರೆ ಅಂತ ಒಂದು ನಮಗೆ ಬಲವಾದ ನಂಬಿಕೆ ಇದೆ. ಅದಕ್ಕೆ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಎಲ್ಲರಿಗೂ ಒಂದು ಅವೇರ್ನೆಸ್ ಮೂಡಿಸಬೇಕಂತ ಹೇಳಿ ವೋಟ್ ಅಧಿಕಾರ ಯಾತ್ರೆ ಅಂತ ಮಾಡ್ತಾ ಇರ್ತದೆ ನಿಜ. ಕೇವಲ ಅದನ್ನ ಮಾತ್ರ ಅಲ್ಲ, ಅಲ್ಲಿನ ಆರ್ಥಿಕ ಪರಿಸ್ಥಿತಿ, ಅಲ್ಲಿನ ಉದ್ಯೋಗದ ಪರಿಸ್ಥಿತಿ, ನಿರುದ್ಯೋಗ ಪ್ರಮಾಣ. ಯಾಕಂದ್ರೆ ನೋಡಿ, ಈಗ ಈ ರಾಹುಲ್ ಗಾಂಧಿಯವರ ಒಂದು ಯೋಚನೆಯೇ ಇಲ್ಲಿ ಮೊನ್ನೆ ಸಿದ್ದರಾಮಯ್ಯನವರೇ ಫಸ್ಟ್ ನಾವು ಸಮೀಕ್ಷೆಯನ್ನ ಮಾಡಿದ್ದು, ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮಾಡಿದಲ್ಲ, ಮೊದಲು ಸಿದ್ದರಾಮಯ್ಯನವರೇ ಮಾಡಿದ್ದು. ಆಮೇಲೆ ತೆಲಂಗಾಣ ಬಿಹಾರಲ್ಲಿ ಆಗಿದೆ, ಬಿಹಾರಲ್ಲಿ ಮತ್ತು ತೆಲಂಗಾಣದಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡಕ್ ಪ್ರಯತ್ನ ಮಾಡಿದ್ದಾರೆ. ಬಿಹಾರಲ್ಲಿ ಸುಮಾರು 63% ಮತದಾರರು ಹಿಂದುಳಿದ ವರ್ಗದವರು, ಓಕೆ, ಸುಮಾರು 19% ಮತದಾರರು ಅಥವಾ 21% ಮತದಾರರು SC ST ಸಂಬಂಧಪಟ್ಟಂತವರು, 17% ಮತದಾರರು ಮೈನಾರಿಟಿ ಅಲ್ಪಸಂಖ್ಯಾತರಿದ್ದಾರೆ. ಸೊ ಈ ತರ ಇರ್ತಕ್ಕಂತಹ ಜಾಗದಲ್ಲಿ ಅವರಿಗೆ ಉದ್ಯೋಗ ಸಿಕ್ಕಿದೆಯಾ? ಇಲ್ಲಿವರೆಗೂ ಸಿಕ್ಕಿಲ್ಲ. ಮೋದಿ ಅವರ ಫೇಲ್ಯೂರ್ ಇದೆ, ನಿತೀಶ್ ಕುಮಾರ್ ಅವರ ಫೇಲ್ಯೂರ್ ಇದೆ, 2 ಡಬಲ್ ಇಂಜಿನ್ ಸರ್ಕಾರಗಳ ಫೇಲ್ಯೂರ್ ಇದೆ. ಚುನಾವಣೆಯಲ್ಲಿ, ಕಳೆದ ವರ್ಷದ ಚುನಾವಣೆಯಲ್ಲಿ ಮೋದಿ ಅವರಲ್ಲಿ ಹೋಗಿ ನಾನು 1 ಲಕ್ಷ ಕೋಟಿ ರೂಪಾಯಿ ನಿಮಗೆ ಕೊಡ್ತೀನಿ ಅಧಿಕವಾಗಿ ಪ್ಯಾಕೇಜ್, ಇಲ್ಲಿವರೆಗೂ ಅದು ಕಾಣಿಸ್ತಿಲ್ಲ. ಅಲ್ಲಿ ಉದ್ಯೋಗ ಸೃಷ್ಟಿ ಆಗಿಲ್ಲ, ಬಂಡವಾಳ ಬಂದಿಲ್ಲ. ಇವೆಲ್ಲ ವಿಷಯಗಳನ್ನು ಮಾತಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಮುನ್ನೆಲೆ ಬಂದಿರತಕ್ಕಂಥ ವಿಷಯ, ಸ್ಟ್ರೈಟ್ ಅವೇ ಎಲೆಕ್ಷನ್ ಕಮಿಷನ್ ಅನ್ನ ಮತ್ತು ಬಿಜೆಪಿಯನ್ನ ರಾಹುಲ್ ಗಾಂಧಿ ಒಂದೇ ತಗಡಿಲಿಟ್ಟೆ ಮಾತಾಡ್ತಾ ಇರೋದು. ಖಂಡಿತ ಹೌದು. ಎಲೆಕ್ಷನ್ ಕಮಿಷನ್ ಅಂಡ್ ಬಿಜೆಪಿ ಆರ್ ಹ್ಯಾಂಡ್ ಇನ್ ಹ್ಯಾಂಡ್ ಅಂತ ಹೇಳಿ ಖಂಡಿತವಾಗಿ ದೇ ಬಿಕಮ್ ಕಾಮ್ರೇಡ್ಸ್ ಅನ್ನೋ ರೀತಿಯಲ್ಲಿ ರಾಹುಲ್ ಗಾಂಧಿ ಮಾತಾಡ್ತಾ ಇದ್ದಾರೆ. ಇಲ್ಲಿ ಬಿಜೆಪಿ ತರ ನ್ಯಾಯ ಮಾಡಿಬಿಟ್ಟಿದೆ ಅಂತ ಹೇಳಿದ ತಕ್ಷಣ ಬಿಹಾರದಲ್ಲಿ ಬಿಜೆಪಿ ನಿತೀಶ್ ಈ ಜೋಡಿ ಏನಿದೆಯಲ್ಲ, ಇದಕ್ಕೆ ಆಲ್ಟರ್ನೇಟಿವೇ ನಾನೇ ಇದಕ್ಕೆ ಆಲ್ಟರ್ನೇಟಿವ್. ನಿಮಗೆ ಬಿಜೆಪಿ ಅಂತ ಅನ್ಯಾಯ ಮಾಡಿಬಿಟ್ಟಿದೆ, ನನಗೆ ವೋಟ್ ಹಾಕಿ ಅಂತ ಹೇಳಬೇಕು ಅಂದ್ರೆ ಬಿಹಾರಕ್ಕೆ ನೀವೇನ್ ಮಾಡಿದ್ದೀರಿ ಅಂತ. ಕರೆಕ್ಟ್. ನೋಡಿ, ಈಗ ನೀವೇ ಆಲ್ಟರ್ನೇಟಿವ್ ಆಗ್ಬೇಕಲ್ಲಿ. ಈಗ ನೋಡಿ, ನಿತೀಶ್ ಆಗ್ಬಾರ್ದಾ? ಬಿಜೆಪಿ ಆಯ್ತು, ನಿತೀಶ್ ಆಗ್ಬಾರ್ದಾ? ಈಗ ನಿತೀಶ್ ಅವರಿಗೆ ಜನ ಅವಕಾಶ ಕೊಟ್ಟಿದ್ದಾರೆ. ಓಕೆ, ಇಷ್ಟು 20 ವರ್ಷಗಳಿಂದ ನಿತೀಶ್ ಅವರು ಅಲ್ಲಿ ಏನ್ ಮಾಡಿದ್ದಾರೆ, ಇವತ್ತು ಯಾಕೆ ಅಲ್ಲಿನ ಜನ ಆಚೆ ವಲಸೆ ಹೋಗ್ತಾ ಇದ್ದಾರೆ? 10 ವರ್ಷದಿಂದ ಇದೇ ಮೋದಿ ಅವರು ಅಲ್ಲಿದ್ದಾರೆ, ಆಗಿದ್ರು ಅಲ್ಲಿನ ಜನ ಯಾಕೆ ಆಚೆ ವಲಸೆ ಹೋಗ್ತಾ ಇದ್ದಾರೆ? ಇನ್ನು ಕೂಲಿ ಕಾರ್ಮಿಕರಾಗಿದ್ದಾರೆ, ಇನ್ನು ಬಡತನ ಅಲ್ಲಿದೆ, ಇನ್ನು ಅನಕ್ಷರತೆ ಅಲ್ಲಿದೆ. ಯಾಕೆ ಇಡೀ ದೇಶದಲ್ಲಿ ಎಲ್ಲರ ತಲಾ ಆದಾಯ ಬಂದು 1,15,000 ಆಗಿದೆ ಇಡೀ ದೇಶದ ಅವರೇಜ್. ಕರ್ನಾಟಕದ 2,05,000, ದೇಶದ್ದು 1,15,000. ಬಿಹಾರದ ಯಾಕೆ 80,000? ಬಿಹಾರದ ಯಾಕೆ ಅಷ್ಟೊಂದು ತುಂಬಾ ಕಡಿಮೆ? ಅಲ್ಲಿನ ಸಾಕ್ಷರತೆ ಯಾಕೆ ಇಡೀ ದೇಶದಲ್ಲಿ 80% ಸಾಕ್ಷರತೆ ಬಂದ್ರೆ ಬಿಹಾರದಲ್ಲಿ ಯಾಕೆ 60% ಸಾಕ್ಷರತೆ ಬಂದಿದೆ? ಸೊ ಇವೆಲ್ಲ ಕಾರಣ ಇದೆ. ಇದು ಈ ದಶಕದ ಜನ, ಈ ದಶಕದ ಯುವಕರು ಅಲ್ಲಿ ಯಾಕೆ ಇನ್ನು ಲಾಲು ಪ್ರಸಾದ್ ಮಗನ ಜೊತೆ ನೀವು ಕೈ ಜೋಡಿಸ್ಬಿಟ್ರೆ ಎಲ್ಲ ಈಗ 4 ಲಕ್ಷ ಆಗ್ಬಿಡುತ್ತೆ ಈಗ ಆದಾಯ, ತಲಾ ಆದಾಯ. ಲಾಲು ಪ್ರಸಾದ್ ಯಾದವ್ ಮಗನ ಜೊತೆ ಕೈ ಜೋಡಿಸ್ಬಿಟ್ರೆ ನೀವು ಬಿಹಾರದಲ್ಲಿ ತಲಾ ಆದಾಯ 4 ಲಕ್ಷ 5 ಲಕ್ಷಕ್ಕೆ ಮುಟ್ಟಿಸ್ಬಿಡ್ತೀರಾ ನೀವು ಈಗ ಇಮಿಡಿಯೇಟ್ ಆಗಿ, ರಾಕೆಟ್ ತರ. ಆದ್ರೆ ಈ ರೀತಿ ಇವಾಗಿನ ಪರಿಸ್ಥಿತಿ ಇದೆಯಲ್ಲ, ಈ ಪರಿಸ್ಥಿತಿನ ಬದಲಾವಣೆ ಮಾಡಿ ಒಂದು ಹೆಜ್ಜೆನಾರು ಮುಂದಕ್ಕೆ ಹೋಗೋ ಪ್ರಯತ್ನ ಮಾಡ್ಬೇಕಾಗುತ್ತೆ. ಅದು ಖಂಡಿತ ಓವರ್ ನೈಟ್. ಅಲ್ಲಿವರೆಗೆ ಸಮೋಸಾದಲ್ಲಿ ಹಾಲು ಇರುತ್ತೋ ಅಲ್ಲಿವರೆಗೂ ಬಿಹಾರದಲ್ಲಿ ಲಾಲು ಇರ್ತಾರೆ ಆಯ್ತಲ್ವಾ? ಸಮೋಸಾನು ಆಯ್ತು, ಲಾಲೂನು ಆಯ್ತು, ಬಿಹಾರ ಎಲ್ಲಿಗೆ ಬಂತು? ನಮ್ದು ಏನ್ ಪ್ರಶ್ನೆ ಗೊತ್ತಾ, ನಾನು ಮುಂದಕ್ಕೆ ನಾಳೆಗೆ ಏನ್ ಮಾಡ್ತೀನಿ ಅದು ಒಂದು ನಿಜ. ನಾವು 5 ವರ್ಷಕ್ಕೆ ಏನ್ ಭರವಸೆ ಕೊಡ್ತೀವಿ ಅದು ನಿಜ. ಆದ್ರೆ ನೀವು 10 ವರ್ಷ ನೀವು ರಿಪೋರ್ಟ್ ಕಾರ್ಡ್ ನೀವು ಕೊಡ್ಬೇಕಲ್ಲ. ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವ್ರು ನೀವೇನ್ ಮಾಡಿದ್ರಿ, ಮೋದಿ ಅವರು ನೀವೇನ್ 10 ವರ್ಷದಲ್ಲಿ ಏನ್ ಮಾಡಿದ್ರಿ, ಯಾವ ಇಂಡಸ್ಟ್ರಿ ತಗೊಂಡೋದ್ರಿ, ಯಾವ ಉದ್ಯೋಗ ಸೃಷ್ಟಿ ಮಾಡಿದ್ರಿ, ಯಾವ ರೈತರು ಆದಾಯ ಡಬಲ್ ಆಯ್ತು, ಯಾವ ಯುವಕರು ಪದವೀಧರರಾದ್ರು, ಎಲ್ಲಿ ಪದವೀಧರರು? ಇಡೀ ದೇಶದಲ್ಲಿ ಅತ್ಯಂತ ಹಿಂದುಳಿದ ರಾಜ್ಯ ಯಾವ್ದಾರಿದ್ರೆ ಅದು ಬಿಹಾರ ಆಗಿದೆ. ವಿದ್ಯಾಭ್ಯಾಸದಲ್ಲೂ ಹಿಂದುಳಿದಿದೆ, ಅಲ್ಲ ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ಕೊರತೆ ಇದೆ, ಆಮೇಲೆ ಉದ್ಯೋಗದಲ್ಲೂ ಹಿಂದುಳಿದಿದೆ, ಎಲ್ಲ ವಲಸೆ ಕಾರ್ಮಿಕರಾಗ್ತಾ ಇದ್ದಾರೆ. ಈ ತರ ಪರಿಸ್ಥಿತಿ ಇರಬೇಕಾದ್ರೆ ಹೊಣೆಗಾರಿಕೆ ಯಾರ್ದು ಈ ದಶಕದಲ್ಲಿ? ನಿಮ್ಮ ಹೊಣೆಗಾರಿಕೆ. ಅದಕ್ಕಾಗಿ ಅದೊಂದು. ಎರಡನೇದು ಗೊತ್ತಾ, ಸೋಲು ಗೆಲುವಿನ ಚುನಾವಣೆಯಲ್ಲಿ ಅಂತರ ಏನಿರ್ತದೆ 2%, 3%, 4% ಇರ್ತದೆ. ಈ ತರ ಮತಗಳತನ ಮಾಡ್ಬಿಟ್ಟು ಅಥವಾ ಯಾರ್ಯಾರು ನಿಜವಾಗ್ಲೂ ಅಧಿಕಾರ ಮತ ಚಲಾಯಿಸಬೇಕಂತಿರ್ತಾರೆ ಅಂತ ಹಿಂದುಳಿದವ್ರನ್ನೋ, ಅಲ್ಪಸಂಖ್ಯಾತರನ್ನೋ, ದಲಿತರನ್ನೋ, ಇಲ್ಲ ಹಿರಿಯ ನಾಗರಿಕರನ್ನೋ ಅವ್ರನ್ನ ನೀವು ಮತ ಪಟ್ಟಿಯಿಂದ ಆಚೆಗೆ ಬಿಟ್ಬಿಟ್ಟಾಗ, ಈ ಒಲಿಂಪಿಕ್ಸ್ ಅಲ್ಲಿ ಅಥವಾ ದೊಡ್ಡ ದೊಡ್ಡ ಗೇಮ್ಗಳಲ್ಲಿ ಈ ಫಸ್ಟ್ ಗೋಲ್ಡ್ ಗೆದ್ದಿರ್ತಾನಲ್ಲ ಅವನು ಉದ್ದೀಪನ, ಮದ್ದು ಸೇವನೆ, ಬೇರೆ ಬೇರೆ ಪ್ರಕರಣಗಳಲ್ಲಿ ಏನಾದರೂ ಸಿಕ್ಕಾಕೊಂಡ್ಬಿಟ್ಟಾಗ ಸಿಲ್ವರ್ ಗೆದ್ದಿರೋನಿಗೆ ಗೋಲ್ಡ್ ಕೊಡ್ತಾರೆ. ಆಮೇಲೆ ಯಾರು ಬೆಳ್ಳಿ ಗೆದ್ದಿರ್ತಾನಲ್ಲ ಗೌಡ್ರೆ, ಅವನಿಗೇನೆ ಗೋಲ್ಡ್ ಕೊಟ್ಬಿಡ್ತಾರೆ. ಅಂದ್ರೆ ಅವನು ಚೀಟ್ ಮಾಡ್ಬಿಟ್ಟಿದ್ದಾನೆ ಅಂತ ಹೇಳಿ. ಸೊ ಆ ಲೆಕ್ಕದಲ್ಲಿ ಬಿಹಾರದಲ್ಲಿ ಈಗ ಎಲ್ಲಾ ಕಡೆ ಚೀಟ್ ಮಾಡ್ಬಿಟ್ಟಿದ್ದಾರೆ, ನನ್ನ ಗೆಲ್ಸ್ಬಿಡಿ ಅಂತ ನೀವು ಹೇಳೋದು. ನಾನು ಇದಕ್ಕೆ ಇಲ್ಲ, ನಾವೇನ್ ಮಾಡಿದ್ವಿ ಗೊತ್ತಾ, ಕರ್ನಾಟಕ ಮಾದರಿ ಅಂತ ಒಂದಿದೆ. ಓಕೆ, ನಾವು ಗ್ಯಾರಂಟಿ ಯೋಜನೆ ಕೊಡೋ ಮುಖಾಂತರ ಇಡೀ ದೇಶದಲ್ಲಿ ನಮ್ಮ ಆರ್ಥಿಕತೆ ನಿಮ್ಗೆ ಗೊತ್ತಿದೆ. ಇಡೀ ದೇಶದಲ್ಲಿ ಇರ್ತಕ್ಕಂತಹ ತಲಾ ಆದಾಯ ಏನಿದೆ, ಕರ್ನಾಟಕ ತಲಾ ಆದಾಯ ಇದೆ. ಕರ್ನಾಟಕ ನಂಬರ್ 1 ಹೆಂಗಾಯ್ತು ಕಳೆದ 2 ವರ್ಷದಲ್ಲಿ, ನಂಬರ್ 1 ಹೆಂಗಾಯ್ತು ಈ ಗ್ಯಾರಂಟಿ ಯೋಜನೆಗಳಿಂದ, ಈ ಒಳ್ಳೆ ಆಡಳಿತದಿಂದ. ಸೊ ಇದನ್ನೇ ಇಡೀ ದೇಶದಲ್ಲಿ ನಾವು ಇಂಪ್ಲಿಮೆಂಟ್ ಮಾಡ್ಬೇಕಂತ ಉದ್ದೇಶ ನಮ್ದು ಇದೆ. ಬಿಜೆಪಿ ಈಗ ಸ್ವಲ್ಪ ನಕಲು ಮಾಡ್ತಾ ಇದ್ದಾರೆ, ಅಂದ್ರೆ ಇಷ್ಟು ಪರಿಣಾಮಕಾರಿಯಾಗಿ ಮಾಡಿಲ್ಲದಿದ್ರು ಕೂಡ
ಸ್ವಲ್ಪ ನಕಲು ಮಾಡ್ತಾ ಇದ್ದಾರೆ. ನಾನು ಚರ್ಚೆ ಮತ್ತೆ ಮುಂದುವರಿಸ್ತೀನಿ. ಯದುಕುಮಾರ್ ಗೌಡರು ಕೂಡ ನಮ್ಮ ಜಾಯ್ನ್ ಆಗಿದ್ದಾರೆ, ಬಿಜೆಪಿ ವಕ್ತಾರರು. ಸ್ವಾಗತ ನಿಮಗೆ ಯದುಕುಮಾರ್ ಗೌಡ. ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಯದುಕುಮಾರ್ ಗೌಡ್ರೆ, ಈಗ ಬಹಳಷ್ಟು ವಿಚಾರಗಳಲ್ಲಿ ಈಗ ವೋಟರ್ ಅಧಿಕಾರ ಯಾತ್ರಾ ಅಂತ ಹೇಳಿ ರಾಹುಲ್ ಗಾಂಧಿ ಶುರು ಮಾಡಿಕೊಂಡು ಬಿಹಾರದಲ್ಲಿ ಬಹಳ ಜೋರಾಗಿ ಓಡಾಡ್ತಾ ಇದ್ದಾರೆ. ಏನು ನಿಮ್ಮ ಕೌಂಟ್ರ್ಗಳೇನು? ನೀವು ಹೇಳ್ತಿರೋದೇನೆಂದರೆ ಗುಸ್ಬೇಟಿಯಾ ಬಚಾವೋ ಯಾತ್ರಾ, ರಾಹುಲ್ ಗಾಂಧಿ ಮಾಡ್ತಿರೋದು ವೋಟರ್ ಅಧಿಕಾರ ಯಾತ್ರಾ ಅಲ್ಲ, ಒಳನುಸುಳುಕೋರರ ರಕ್ಷಣಾ ಯಾತ್ರೆಯನ್ನು ಮಾಡ್ತಿರೋದು ಅಂತೇಳಿ ಸ್ಟ್ರೈಟ್ ಅವೇ ಬಿ ಜೆ ಪಿ 64 ಲಕ್ಷ ಮತದಾರರ ಹೆಸರು ಬಿಹಾರದಲ್ಲಿ ಬಿಟ್ಟು ಹೋಗಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಏನು ಚಾಟಿ ಬೀಸಿ ಅವರೆಲ್ಲರ ಗುರುತುಗಳನ್ನು ಆಧಾರ್ ಕಾರ್ಡ್ ಸಹಿತವಾಗಿ ಪರಿಗಣಿಸಬೇಕು ಅಂತ ಚಾಟಿ ಬೀಸ್ತು. ಸ್ಟ್ರೈಟ್ ಅವೇ ನೀವು ಅವರೆಲ್ಲರೂ ಕೂಡ ಒಳನುಸುಳುಕೋರರಿಂದ ಡಿಕ್ಲೇರ್ ಮಾಡಿದ್ದೀರಾ ನೀವು. ಹಾಗಾದರೆ ಯಾವ 64 ಲಕ್ಷ ವೋಟರ್ಸ್ ವಿಚಾರದಲ್ಲಿ ಫೈಟ್ ನಡೀತಾ ಇದೆಯೋ ಎಲ್ಲ ಒಳನುಸುಳುಕೋರರ ನಿಮ್ಮ ಪ್ರಕಾರ, ಬಿಜೆಪಿ ಪ್ರಕಾರವಾಗಿ? ಎಲ್ಲರೂ ಅಂತ ನಾವೇನು ಹೇಳಿಲ್ಲ ಸರ್. ಗುಸ್ಬೇಟಿಯೋ ಬಚಾವೋ ಯಾತ್ರಾ ಅಂದ್ರೆ ಇನ್ನೇನದು ಸರ್? ಇವಾಗ ಇವ್ರು ಫೈಟ್ ಮಾಡ್ತಾ ಇರೋದು ಯಾರು ಗುಸ್ಬೇಟಿಯೋ ಅಂತ ಏನಿದ್ದಾರೆ ಅವರ ಒಂದು ಏನೇನು ಡೀಟೇಲ್ಸ್ ಕೊಡಿ ಅಂತ ಹೇಳ್ತಾರೆ. ಆ ಡೀಟೇಲ್ಸ್ ಅವ್ರು ಕೊಡ್ತಾರೆ. ಹೇಳ್ಬೇಕಿತ್ತಲ್ಲ ಸ್ವಾಮಿ, ಎಲ್ಲ ಒಳನುಸುಳುಕೋರರೇ ಇರೋದು ಇವರು, ಗುಸ್ಬೇಟಿಯೋ ಇವರೆಲ್ಲರೂ ಕೂಡ ಇನ್ಫಿಲ್ಟ್ರೇಟ್ಸ್ ಇವರೆಲ್ಲರೂ. ಎಲೆಕ್ಷನ್ ಕಮಿಷನ್ ಹೇಳ್ಬೇಕಾಗಿತ್ತು. ಹಂಗಾದ್ರೆ ಬಾರ್ಡರ್ ನಿದ್ರೆ ಮಾಡ್ತಾ ಇದೀವಿ ನಾವು, ಲೋಕಸಭೆಯಲ್ಲಿ ವೋಟ್ ಹಾಕ್ಸಿದ್ವಿ, ವಿಧಾನಸಭೆಯಲ್ಲಿ ನಮಗೆ ಇವರು ಗುಸ್ಬೇಟಿಯೋ ತರ ಕಾಣಿಸ್ತಾ ಇದ್ರೆ ಅಂತ ಹೇಳ್ಬೇಕಾಗಿತ್ತು. ಸರ್, ಎಲೆಕ್ಷನ್ ಕಮಿಷನ್ ಕರೆಕ್ಟ್ ಆಗಿ ಹೇಳಿತ್ತು ಏನಂತ ಅಂದ್ಬಿಟ್ಟು, ಯಾರು ಇಮಿಗ್ರೆಂಟ್ಸ್ ಇದಾರೆ, ಯಾರು ಟ್ರಾನ್ಸ್ಫರ್ ಆಗಿದ್ದಾರೆ, ಯಾರು ಸತ್ತಿದ್ದಾರೆ, ಮತ್ತೆ ಯಾರು ಬದುಕಿದಾರೋ ಅವ್ರ ಅಡ್ರೆಸ್ ಕೊಡಿ ಅಂತ ಅಂದ್ಬಿಟ್ಟು ಕೇಳ್ತು. ಪಾಪ ಇವ್ ಎಲ್ಲಾ ಬೂತ್ ಏಜೆಂಟ್ಸ್ಗೂ 2 ಲಕ್ಷದ ಮೇಲಿರೋ ಬೂತ್ ಏಜೆಂಟ್ಸ್ ಅವ್ರಿಗೂ ಹೇಳ್ತು. ಒಂದ್ ರಿಪ್ಲೈನು ಬಂದಿಲ್ಲ ಸರ್, ಒಂದ್ ರಿಪ್ಲೈನು ಬಂದಿಲ್ಲ. ಇವ್ರು ಹೇಳೋದು ಸರ್, ಸುಮ್ಮನೆ ಒಂಥರ ಏನಂತಾರೆ ತಮಟೆ ಹೊಡ್ಕೊಂಡು ಹೋಗ್ತಾ ಇರ್ತಾರೆ, ನಾವು ಬರ್ತಾ ಇದೀವಿ ಅಂತ. ಮೊದಲನೇ ದಿನ ಯಾತ್ರೆದಲ್ಲಿ 500 ಜನನೂ ಇದ್ದಿಲ್ಲ ಪಾಪ ಅಂತ. ಮಾಡ್ಲಿ ಸರ್ ಅದಲ್ಲಿ, ಅದಕ್ಕೆ ಅವ್ರು ಯಾತ್ರೆ ಏನೋ ಮಾಡ್ಲಿ, ಅದಲ್ಲಿ ಕೆಲ್ಸ ಇಲ್ಲ ಪಾಪ ಅವ್ರಿಗೂ. ಏನಿದೆ ಅಲ್ಲೋಗಿ ಸಂಸದಲ್ಲಿ ಹೋಗಿ ಮಾತಾಡ್ರಿ ಅಂದ್ರೆ ಅದಕ್ಕೂ ಅವ್ರಿಗೆ ಮಾತಿನ ಬರ. ಪಾಪ ಮಾತಾಡಿದ್ರೆ ಭೂಕಂಪ ಆಗ್ಬಿಡುತ್ತೆ ಅಂತ ಪಾಪ ಮಾತಿಗೆ ಏನಂತಾರೆ, ಎಲ್ಲ ಏನ್ ಬೇಕಾದ್ರೂ ಮಾತಾಡಪ್ಪ ಅಂದ್ರೆ ಮಾತಿಗೆ ಬರ. ಆಚ ಕಡೆ ಬಂದ್ಬಿಟ್ಟು ಏನಂತಾರೆ ಪಾಪ ಮೈನದ್ ಟೈಪ್ ವೈರರ್ ಆಗಿರೋದು. ಇದು ನಾವು ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಕಡೆ ಒಂದ್ಸಲ ಗಮನ ಕೊಡೋಣ. ಈಗ ಇದೇ ಬಿಹಾರ ಯಾತ್ರೆಯಲ್ಲಿ ನಮಗೆ ಪ್ರತಿದಿನ ಒಂದಲ್ಲ ಒಂದು ಅಪ್ಡೇಟ್ ಆಗ್ತಿರೋದು. ನಿನ್ನೆ ಒಂದು ವಿಚಾರಕ್ಕೆ ಬಂದಾಗ ಸುಮಾರು 927 ಜನಗಳ ಅಡ್ರೆಸ್ಸು ಒಂದೇ ಒಂದು ಮನೆ. ಹೌದು, ಒಂದು ಮನೆಯಲ್ಲಿ ದಲಿತರು, ಮುಸ್ಲಿಮರು, ಕ್ರಿಶ್ಚಿಯನ್ನರು, ಬ್ರಾಹ್ಮಣರು ಎಲ್ಲ ಧರ್ಮಾತೀತವಾಗಿ, ಜಾತ್ಯಾತೀತವಾಗಿ ಒಂದೇ ಒಂದು ಮನೇಲಿ ಬದುಕ್ತಾ ಇದ್ದಾರೆ ಅಂದಾಗ ಎಲೆಕ್ಷನ್ ಕಮಿಷನ್ನು ಏನೋ ಒಂದು ಸೀರಿಯಸ್ ಆಗಿರ್ತಕ್ಕಂಥ ಮಿಸ್ಟೇಕನ್ನು ಈ ಭಾಗದಲ್ಲಿ ಮಾಡಿದೆ ಅಂತ ಹೇಳಿ ನಾನು ಮೇಲ್ನೋಟಕ್ಕಾದ್ರೂ ಒಂದ್ಸಲ ಪ್ರೈಮಾಫಿಸಿ ಅನಿಸ್ತಾ ಇಲ್ವಾ ನಿಮಗೆ? ಇದು ಪಾರ್ಟಿ ಅದನ್ನು ಬಿಡಿ, ಆ್ಯಕ್ಚುಲಿ ನೀವಿಬ್ಬರು ಇದೇ ಕಾಸಿಗೆ ಫೈಟ್ ಮಾಡಬೇಕಾಗಿತ್ತು. ಟು ಬಿ ಫ್ರಾಂಕ್ ವಿತ್ ಯು, ಈ ಥರದ ಮತದಾರರ ಪಟ್ಟಿಯಲ್ಲಿ ಅದು ಯಾವ 927 ವೋಟ್ ಬಿಜೆಪಿಗಾದ್ರೂ ಬರಲಿ, JDU-ಗಾದ್ರೂ ಹಾಕೊಳ್ಳಿ, RJD-ಗಾದ್ರೂ ಹಾಕೊಳ್ಳಿ, ಬೇರೆ ವಿಚಾರ. 927 ಜನ ಒಂದೇ ಮನೆ ಅಡ್ರೆಸ್ ವ್ಯವಸ್ಥೆ. ಫೈಟ್ ಮಾಡಬೇಕಾಗಿದ್ದು ವಿಚಾರ ಏನಾದ್ರೂ ವಿಚಾರ ಇದೆ, ಡೆಫಿನೆಟ್ ಆಗಿ ಅದು ಅವ್ರು ಕರೆಕ್ಷನ್ಸ್ ಮಾಡಬೇಕಾಗಿದೆ ಎಲೆಕ್ಷನ್ ಕಮಿಷನ್ಸ್ ಅವರು. ಆದ್ರೆ ಒಂದೇ ಒಂದು ರೀಸೆಂಟ್ ಆಗಿ ಆಗಿರೋದು ಎಲ್ಲ ಗುಸ್ಬೇಟಿ ಅಂದ್ಬಿಟ್ರೆ ಸರ್. ಹಾಗಾದ್ರೆ ಒಂದೇ ಒಂದು ಎಕ್ಸಾಂಪಲ್ ಸರ್, ಮೈನೋದೇವಿ ಅನ್ನೋರ್ನ ಟೈಪ್ ಎರರ್ 1990 ಬರ್ಬೇಕಾಗಿದ್ದನ್ನ 1900 ಅಂತ ಬಂದಿರೋದನ್ನ 124 ವರ್ಷ ಅಂತ ಬದುಕಿರೋರ್ನ ಬಂದ್ಬಿಟ್ಟು ನೀವು ಈತ 124 ವರ್ಷ ಓಟ್ ಆಗಂತ ಆ ಎಮ್ಮ ಬಂದು ಟಿವಿನಲ್ಲಿ ಕಾಂಗ್ರೆಸ್ ನ ಏನಂತಾರೆ ಯಾವ ಭಾಷೆನಲ್ಲಿ ಬೈದ್ಲು ಅಂತ ಇಡೀ ಪ್ರಪಂಚ ನೋಡೈತೆ, ತಾವು ಬಿತ್ತರಿಸಿದ್ದೀರಾ. ಇದಕ್ಕಿಂತ ಬೇಕಾ ಸರ್? ಟೈಪ್ ಎರರ್ ಇಸ್ ಗೊತ್ತಾ? ಇದು ನಾನು ಯಾವುದು ಡಿಫೆಂಡ್ ಮಾಡ್ತಿಲ್ಲ. ನನ್ನ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಇವರು ಮಹದೇವಪುರ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಈ ಥರದ್ದು ಮಾತನಾಡಿದ ಮೇಲೆ ಅದು ಟೈಪೋ ಎರರೋ ಉದ್ದೇಶಪೂರ್ವಕವಾಗಿರ್ತಕ್ಕಂಥ ತಪ್ಪೋ, ಆ ಮಹಿಳೆಗೆ 124 ವರ್ಷ ಅಂತ ಬರೆದಿದ್ದಾರೆ ಇವರು, ಅದನ್ನೇ ಟಿ ಶರ್ಟ್ ಹಾಕೊಂಡ್ರು. ಇಲ್ಲಿ ಮೈನೋದೇವಿ ಬರೆದಿದ್ದೇನು ಅಂತ ಹೇಳಿದ್ರೆ, ನೋಡಿ ಸ್ವಾಮಿ, ಆ ಮಹಿಳೆ ಬೈಟ್ ಪೂರ್ತಿ ಕೇಳಿದ್ದೀನಿ ನಾನು. ನೋಡಿ ಸ್ವಾಮಿ, ಈ ಕಾಂಗ್ರೆಸ್ನವ್ರಿಗೆ ಈ ಅಧಿಕಾರ ಕೊಟ್ಟವ್ರು ಯಾರು? ನನ್ನ ಫೋಟೋನ ಟಿ ಶರ್ಟ್ಗಳನ್ನು ಮಾಡಿ ಹಾಕೊಳ್ಳೋಕೆ ಅಧಿಕಾರ ಕೊಟ್ಟವ್ರು ಯಾರು? ಜೊತೆಗೆ ಎಲೆಕ್ಷನ್ ಕಮಿಷನ್ ಕಡೆಯಿಂದ ನನಗೆ 124 ವರ್ಷ ಅಂತ ಇವ್ರು ಬರೆಯೋಕೆ ಯಾರು? 124 ವರ್ಷ ನನಗಾಗಿದ್ದಿದ್ರೆ ನನಗೆ ಪೆನ್ಷನ್ ಸಿಗಬೇಕಾಗಿತ್ತು, ನನಗೆ ಪಿಂಚಣಿ ಕೊಡಬೇಕಾಗಿತ್ತು, ವಯೋವೃದ್ಧಿ ಅಲ್ವಾ ನಾನು, ಪಿಂಚಣಿ ಕೊಡಬೇಕಾಗಿತ್ತು, ನನ್ನ ಇವರೆಲ್ಲರೂ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಅವರು ಹೇಳಿದ ಮೇಲೆ ಇದು ನೀವು ಟೈಪ್ ಎರರ್ ಅಂತ ಮಾತಾಡೋಕ್ಕಾಗಲ್ಲ. ಇನ್ನೊಂದು ಪಾಯಿಂಟ್ ಇದೆ ಇದರಲ್ಲಿ. ಇದೇ ದೇಶದಲ್ಲಿ 142 ಆಧಾರ್ ಕಾರ್ಡ್, 142 ಕೋಟಿ ಆಧಾರ್ ಕಾರ್ಡನ್ನು ಅಡ್ರೆಸ್ಸೋ, ಪಿನ್ ಕೋಡೋ, ಹೆಸರೋ ಏನೂ ತಪ್ಪಿಲ್ಲದೆ ನೀವು ಕೊಡಬೇಕಾದ್ರೆ, ಇದೇ 142 ಕೋಟಿ ಆಧಾರ್ ಕಾರ್ಡ್ ಏನಾದ್ರು ತಪ್ಪಾದರೆ ಇಮ್ಮಿಡಿಯೇಟಾಗಿ ವ್ಯಕ್ತಿಗಳಿಗೆ ಸರಿ ಮಾಡಿಸ್ಕೋತಾರೆ. ಆಧಾರ್ ಕಾರ್ಡ್ ಮಗುವುದು 5 ವರ್ಷ ಆಯಿತಾ, 3-4 ವರ್ಷ ಆಯಿತಾ, ಮತ್ತೆ ಚೇಂಜ್ ಮಾಡೋ ಫೋಟೋನ, ಇದೆಲ್ಲ ಅಪ್ಡೇಟ್ ಇರಬೇಕಾದ್ರೆ ಎಲೆಕ್ಷನ್ ಕಮಿಷನ್ ಇಷ್ಟೊಂದು ಗಂಭೀರ ತಪ್ಪುಗಳನ್ನು ಮಾಡೋಕ್ಕೆ ಹೇಗೆ ಸಾಧ್ಯ? ಹೇಗೆ ಗಂಭೀರ ತಪ್ಪು ಅಂತೀರಾ ಸರ್? ಅದು ನಾಗರಿಕರ ಜವಾಬ್ದಾರಿ ಹೆಸರನ್ನ FFF JJJ HHH ಅಂತ ಟೈಪ್ ಮಾಡಿ ಬಿಟ್ಬಿಡ್ತೀರಿ ನೀವು. ಸರಿ, ಅದೇ ಮಹದೇವಪುರದಲ್ಲಿ ತಾವು ಹೇಳಿದಂತ 80 ಜನದಲ್ಲಿ ಅದು ಕಾಂಗ್ರೆಸ್ ಕಾರ್ಯಕರ್ತರ ಮನೆ. ಕಾಂಗ್ರೆಸ್ ಕಾರ್ಯಕರ್ತರ ಮನೆ ಅವ್ರಿಗೆ ಹೇಳಿದಾಗ ಈ ತರದ್ ನಮ್ಮ ವಟಾರದಲ್ಲಿ ಇದ್ರು ಹೋದ್ರು ಅಂತ ಹೇಳಿದಂತ ಡೆಲಿಷನ್ಸ್ ಮಾಡಿದಲ್ಲ. ನಾನೇ ಹೇಳ್ತಾ ಇದ್ದೀನಿ, ಈ ಒಂದು ಇದ್ರಲ್ಲಿ ಮಹದೇವಪುರದಲ್ಲಿ ಸತ್ರು ಕೂಡ ಕಾಂಗ್ರೆಸ್ ಬರಲ್ಲ ಅಂತ ಅದೇ ಮಹದೇವಪುರದ ಕಾರ್ಯಕರ್ತರು ಮಾಧ್ಯಮದ ಎದುರು ಹೇಳಿದಂತ. ಯಾರು ಬಂದ್ರು ಯಾರು ಸೋತರು ಅಂತಲ್ಲ ವಿಷಯ, ಎರರ್ಸ್
ವಿಚಾರ ಇರೋದಿಲ್ಲ. ಹಾಗ- ಕಾಂಗ್ರೆಸ್ ಸರ್, ವೋಟರ್ ಇದೇ ಮಾತೆ, ಸರ್, ಬಿಜೆಪಿ ಹಾಗಾದ್ರೆ- ವೋಟರ್ ಆದ್ರೂ ಇದೇ ಸರ್, ಮಾತೆ ಹಾಗಾದ್ರೆ- ನಂದು. ಸರ್ ಹಾಗಾದ್ರೆ ಒಂದೇ ಒಂದು ಇತ್ತೀಚಿನ ಕ್ಲಾಸಿಕ್ ಎಕ್ಸಾಂಪಲ್ ಸರ್, ಮೊನ್ನೆ ಮುಖ್ಯಮಂತ್ರಿಗಳು ಮಾತಾಡ್ತಾ ಇರ್ಬೇಕಾದಾಗ 1991 ಕೊಪ್ಪಳದಲ್ಲಿ ನಿಂತಿರ್ಬೇಕಾದಾಗ ನನ್ನ ಸೋಲ್ಸ್ಬಿಟ್ರು ಅಂತಂದ್ರೆ ಯಾರು ಅಧಿಕಾರದಲ್ಲಿ ಇದ್ದಿದ್ದು? ಇವ್ರು ಜೆಡಿಎಸ್ ಪರವಾಗಿ ನಿಂತಿದ್ದಂತದ್ದು. ಅಧಿಕಾರದಲ್ಲಿ ಕಾಂಗ್ರೆಸ್ ಇದ್ದಂತಾಗ ನನ್ನ ಸೋಲ್ಸ್ಬಿಟ್ರು ಅಂದ್ರೆ ಯಾವ ರೀತಿ ಇದ್ದಂತಲ್ಲಿ, ಯಾವ ರೀತಿ ಅಂದ್ರೆ ಅದನ್ನು ಚುನಾವಣೆ ಅಕ್ರಮ ತಾನೆ, ಅದು ಚುನಾವಣೆ ಅಕ್ರಮ ತಾನೆ ಅದ್ರಲ್ಲಿ? ಯಾವ ರೀತಿ ಹೇಳ್ತೀರಾ ಸರ್? ನಾನು ಹೇಳ್ತಾ ಇದ್ದೇನೆ ಡಬಲ್ ಸ್ಟ್ಯಾಂಡರ್ಡ್ಸ್. ಚುನಾವಣೆ ಆಗುವಂತದ್ದು, ಜನ ವೋಟ್ ಹಾಕುವಂತದ್ದು ಪ್ರತಿಯೊಬ್ಬರು ಚುನಾವಣೆ ರಂಗದಲ್ಲಿ ಇದು ಮಾಡ್ಬೇಕಾಗುತ್ತೆ. ನೀವು ಚುನಾವಣೆ ಗೆಲ್ಲದ್ಕಿಂತ ಮುಂಚೆನೆ ನಮ್ಮನ್ನ ಸೋಲ್ಸ್ಬಿಡ್ತಾರೆ, ಜನ ಮಾಡ್ಕೊಂಡ್ರು, ವೋಟ್ ಡಿವೈಡ್ ಮಾಡಿದ್ರು, ಸಾವಿರಾರು ವಿಚಾರಗಳು. ಸರ್ ನೀವು ಹಾಗಾದ್ರೆ ತಾವು ಗೆದ್ದಂತ 95 ಎಲೆಕ್ಷನ್ಸ್ 100 ಎಲೆಕ್ಷನ್ಸ್ ಏನಿದೆ ತಮ್ಮ ಇತಿಹಾಸ ಇದೆಯಲ್ಲ ಸರ್, ರಾಹುಲ್ ಗಾಂಧಿ ಅವ್ರದ್ದು, ಆ ಇತಿಹಾಸನೇ ಇದು ಮಾಡ್ಕೊಳ್ಳಿ. ಹಾಗಾದ್ರೆ ಅವರು 2014ರಲ್ಲಿ ಲೋಕಸಭಾ ಎಲೆಕ್ಷನ್ಸ್ ಆದಾಗ ಅವರೇ ಇದ್ರಲ್ಲ ಸರ್ ಕೇಂದ್ರದಲ್ಲಿ, ಎಲ್ಲ ತಾವು ಹೇಳಿದಂತ ಚುನಾವಣಾ ಆಯೋಗ ಎಲ್ಲಾನು ಇತ್ತಲ್ಲ ಸರ್ ಅದಲ್ಲಿ, ಮತ್ತೆ ಅವಾಗ ಯಾಕೆ ಸೋತ್ರು? ಅದಕ್ಕೊಂದು ಪ್ರಶ್ನೆ, ಅದಕ್ಕೊಂದು ಏನೋ ಉತ್ತರ ಇರ್ಬೇಕಲ್ವಾ? ಹಾಗಾದ್ರೆ ಬಿಜೆಪಿ ಬಂದ್ಬಿಟ್ಟು 1989ರಲ್ಲಿ 89 ಸ್ಥಾನ ಗೆದ್ಬೇಕಾದಾಗ ಇದೇ ಪೂರ್ವ ಪ್ರಧಾನಮಂತ್ರಿಗಳಂತ ರಾಜೀವ್ ಗಾಂಧಿ ಅವರು ಬ್ಯಾಲೆಟ್ ಪೇಪರ್ಸ್ ಮೇಲೆ ಪ್ರಶ್ನಾತೀತವಾಗಿ ಪ್ರಶ್ನೆ ಮಾಡಿದ್ರು, ಇದೇಗಾಯ್ತು ಅಂತ ಅಂದ್ಬಿಟ್ಟು. ಸೊ ಅವಾಗ ಅವ್ರು ಬ್ಯಾಲೆಟ್ ಪೇಪರ್ಸ್ ಮೇಲೆ ಪ್ರಶ್ನೆ ಮಾಡಿದ್ರು, ಅವ್ರ ಮಗ ಇವಿಎಂ ಮೇಲೆ ಪ್ರಶ್ನೆ ಮಾಡ್ತಾರೆ. ಯಾವ್ದು ಸರಿ ಇವಾಗ ಇದರಲ್ಲಿ? ಅವಾಗ್ಲೂ ಎಲೆಕ್ಷನ್ ಕಮಿಷನ್ ಇತ್ತಲ್ಲ ಸರ್. ಎಲೆಕ್ಷನ್ ಕಮಿಷನ್ ಚುನಾವಣೆ ಯಾವತ್ತು ಶುರುವಾಯಿತು ಇಂಡಿಯಾದಲ್ಲಿ ಅವತ್ತಿಂದ ಇದೆ. ಎಲೆಕ್ಷನ್ ಕಮಿಷನ್ನು ಈ ದೇಶ ಕನ್ವಿನ್ಸ್ ಆಗುವ ರೀತಿಯಲ್ಲಿ ಈ ಇಡೀ ಇಷ್ಟು ಆರೋಪಗಳಿಗೆ ಸಂಬಂಧಪಟ್ಟಂತೆ ಉತ್ತರ ಕೊಟ್ಟಿದ್ಯಾ? ಒಂದು ವೇಳೆ ಅವರು ಉತ್ತರ ಕೊಟ್ಟುಬಿಟ್ಟಿದ್ದರೆ ಸುಪ್ರೀಂ ಕೋರ್ಟ್ ಇಂಟರ್ವ್ಯೂನ್ ಆಗ್ತಕ್ಕಂಥ ಅವಶ್ಯಕತೆನೇ ಇರ್ತಾ ಇರಲಿಲ್ಲ ಸರ್. ಅವ್ರು ಯಾರೇ ಕೇಳಿದ್ರು ಇದೇ ನಿಜ, ಸರಿಯಪ್ಪ ಎಲೆಕ್ಷನ್ ಕಮಿಷನ್ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಿ, ಸುಪ್ರೀಂ ಕೋರ್ಟ್ ಯಾರು ಕೊಟ್ಟಿದ್ರು ಅವರ ಉತ್ತರ ಕನ್ವಿನ್ಸ್ ಆಗಿದ್ದೀನಿ ನಾನು ಆ ಉತ್ತರದಿಂದ. ಇಷ್ಟು ಕೋಟಿ ಡಿಲಿಷನ್ಸ್ ಇದೆಯಲ್ಲ, ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನನಗೆ ಕೊಟ್ಟಿದ್ದಾರೆ ಹೇಳಬೇಕಾಗಿತ್ತು. ಅವ್ರು ಹೇಳಿದ್ದನ್ನ ಬಂದಿಲ್ಲ ಅಂದಾಗ ನೀವು ನಾನು ಆಧಾರ್ ತಗೊಳ್ಳಲ್ಲ, ನಾನು ಡ್ರೈವಿಂಗ್ ಲೈಸೆನ್ಸ್ ತಗೊಳ್ಳಲ್ಲ, ನಾನು ಪ್ಯಾನ್ ಕಾರ್ಡ್ ತಗೊಳ್ಳಲ್ಲ, ರೇಷನ್ ಕಾರ್ಡ್ ತಗೊಳ್ಳಲ್ಲ ಅಂತ ಹೇಳಿ ಮತದಾರನ ಆಚೆ ಇಡ್ತಕ್ಕಂಥ ಕೆಲಸ ಅಲ್ವಾ ಇದು? ಏನು ಕೊಡ್ತೀರಿ? ಯದು ಕುಮಾರ್ ನಿಮ್ಮ ಈ ಪೌರತ್ವನೋ ನಿಮ್ಮ ಗುರುತನೋ ಹೇಳಿ ನಮಗೆ ಅಂದ್ರೆ ಏನೇನು ಕೊಟ್ಬಿಡ್ಬೋದು ನೀವು? ಸರ್ಕಾರ ಹೇಳಿದಂತ ನಿಮ್ಮ ಪರ್ಸನಲ್ ಒಂದು ಆಧಾರ್ ಕಾರ್ಡ್ ಇಟ್ಟಿರ್ಬೋದಾ, ನೀವು ಒಂದು ಪ್ಯಾನ್ ಕಾರ್ಡ್ ಇಟ್ಟಿರ್ಬೋದಾ, ಡ್ರೈವಿಂಗ್ ಲೈಸೆನ್ಸ್ ಇಟ್ಟಿರ್ಬೋದಾ? ಇಷ್ಟಾನ ನೀವು ಕೊಡೋಕ್ಕೆ ಸಾಧ್ಯ. ಮ್ಯಾಕ್ಸಿಮಮ್ ರೇಷನ್ ಕಾರ್ಡ್ ಕೊಡ್ಬೋದು. ಇದು ಯಾವುದೋ ನಾನು ಒಪ್ಪಲ್ಲ ಅಂದ್ಬಿಟ್ರೆ ಅರ್ಥ ಏನು ಅಂತ ನನ್ನ ಪಾಯಿಂಟು. ಯಾರೇ ಆಗಿರಲಿ, ಎದು ಆದರೂ ಇದೇ ಪ್ರಶ್ನೆ, ನಟರಾಜ್ ಗೌಡ್ರಾದ್ರೂ ಇದೇ ಪ್ರಶ್ನೆ ನಮ್ಮದು. ಸರ್ ಹಾಗಾದ್ರೆ 22 ಪ್ಯಾರಾಮೀಟರ್ಸ್ ಇದೆ ಸರ್, ಏನೇನು ಡಾಕ್ಯುಮೆಂಟ್ಸ್ ಸರ್ಕಾರದ ಪರವಾಗಿ ಕೊಡೋದಂಥದ್ದು ಅದ್ರಲ್ಲಿ ಯಾವ್ದಾದ್ರು ಕೊಡ್ಬೋದು ಅಂತಂದು ಹೇಳಿರೋಂಥದ್ದು. ಸರ್ ಇವಾಗ ಕರೆಕ್ಷನ್ಸ್ ಮಾಡಿ, ಇವಾಗ ಚುನಾವಣಾ ಆಯೋಗ ನಾವು ಇಲ್ಲೇ ಡಿಬೇಟ್ ಮಾಡಿದಂತೆ ಚುನಾವಣೆ ಆಗ ಈ ಮಿಸ್ಸಿಂಗ್ ಇದೆಯಲ್ಲ 22 ಲಕ್ಷ ಏನೋ, ಅದನ್ನ ಹುಡಿಕೊಡಿ ಅಂತ ರಾಜಕೀಯ ಪಕ್ಷಗಳಿಗೆ ಕೇಳ್ತು. ಯಾರು ಆರೋಪ ಮಾಡ್ತಾ ಇದ್ದಾರೆ ಇವ್ರು ಸೈಲೆಂಟ್ ಆಗಿದ್ರಲ್ಲ, ಇವ್ರು ಯಾಕೆ ಸರ್ ಅಷ್ಟು ಇದ್ರಲ್ಲಿ ಒಂದು 50% ಹುಡ್ಕೊಡ್ಬೇಕಾಗಿತ್ತಲ್ಲ, ಇವ್ರು ಇದಾರೆ ಅಂತ ಅಂದ್ಬಿಟ್ಟು ಯಾವ್ದು ಅದ್ರಲ್ಲಿ ಮಾತ್ರ ಮೌನ, ದಿವ್ಯ ಮೌನ ಇದ್ ಮಾಡ್ತಾರೆ. ರೋಡ್ ಅಲ್ಲಿ ಹೋಗಿ ಇದ್ ಮಾಡುವಂತದ್ದು ಏನಾಗುತ್ತೆ? ನೀವು ಸೋಲ್ತೀರಾ ಅನ್ನೋದು ಖಂಡಿತವಾಗಿ ನಿಮ್ಗೆ ಬುದ್ಧಿ ಇದೆ. ಮತ್ತೆ ಇವರು ತಲಾದಾಯದ ಬಗ್ಗೆ ನಟರಾಜ್ ಗೌಡ್ರು ತುಂಬಾ ಹೇಳ್ತಾ ಇದ್ರು. 60 ವರ್ಷ ನೀವು ಮಾಡಿದ್ರೆ 60 ವರ್ಷ ನೀವೇ ಹೇಳಿದ್ದು, ಆಮೇಲೆ ನಿಮ್ ಪಾರ್ಟ್ನರ್ ಜಂಗಲ್ ರಾಜು ಅದನ್ನ ತಾನೇ ಕಿತ್ತೋಗ್ದಿತ್ತಾನೆ ಜನ ಇದ್ ಮಾಡಿದಂತದ್ದು. ಇವಾಗ್ಲಾದ್ರು ಜನ ಅಲ್ಲಿ ಏನೋ ಲೈಟೋ ಕರೆಂಟೋ ರೋಡೋ ಏನೋ ನೋಡ್ತಾ ಇದ್ದಾರೆ, ಅದನ್ನ 60 ವರ್ಷಗಳ ಕಾಲ ತುಂಬಾ ಅವ್ರಿಗೆ ಬಚ್ಚಿಟ್ಟು ಮಾಡಿದ್ ನೀವೇ ತಾನೆ. ನೀವೇನು ರಾಜ್ಯಕ್ಕೆ ಎಲ್ಲ ಇದಕ್ಕೆ ಉತ್ತರ ಕೊಡ್ತೀರಾ? 927 ಮತದಾರರು ಒಂದೇ ಮನೆಯಲ್ಲಿ ಯಾವ ರೀತಿ ಇದ್ದಾರೆ ಅಂತ ನಾವು ಬಿಜೆಪಿಯನ್ನು ಪ್ರಶ್ನೆ ಮಾಡ್ತಾ ಇಲ್ಲ. ಫಸ್ಟ್ ನಾವು ಪ್ರಶ್ನೆ ಮಾಡಿದ್ದು ಎಲೆಕ್ಷನ್ ಕಮಿಷನ್ ಇಂದ ಬಿಜೆಪಿ ಅವ್ರು ಯಾಕೋ ಬಲವಿಲ್ಲ ಅಂತ ಒದ್ದಾಡ್ತಾರೆ ಈ ಪ್ರಶ್ನೆಗೆ. ನೋಡ್ರಿ, ನೀವ್ ಹೇಳ್ದಂಗೆ 142 ಕೋಟಿ ಆಧಾರ್ ಕಾರ್ಡ್ ಅಲ್ಲಿ ಯಾವುದೇ ಎರರ್ ಇಲ್ಲದಲೆ ತಪ್ಪುಗಳಿಂದಲೇ ತಪ್ಪಂದ್ರೂ ನೀವು ಬಿಡಲ್ಲ, ಇಮಿಡಿಯೇಟ್ ಕರೆಕ್ಷನ್ ಮಾಡಿಸ್ಬಿಡ್ತೀರಲ್ವಾ? ಒಂದು ತಪ್ಪಾಗಲ್ಲ. ಯಾವ್ದಾದ್ರು ಮನೆ ಅಡ್ರೆಸ್ 0 ಅಂತ ಬಂದಿದ್ಯಾ? ಅದರಲ್ಲಿ ಬಂದಿಲ್ಲ. ಒಂದು ಮನೆ ಅಡ್ರೆಸ್ 0 ಬಂದಿಲ್ಲ. ಆಮೇಲೆ ಅದೇ ಇನ್ನೊಂದು ಪ್ರಶ್ನೆ ಐತಲ್ಲಿ, ನನಗೆ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು ಒಬ್ರು, ಇನ್ನೂ ಮತ್ತೊಬ್ಬ ಪತ್ರಕರ್ತರು ಮಾತಾಡ್ತಾ ಇದ್ರು, ಸುಭಾಷ್ ಹೋಗಾರ್ ಸರ್ ಚೆನ್ನಾಗಿ ಹೇಳ್ತಾ ಇದ್ರು ಅವರು. ನೋಡಿ ಸ್ವಾಮಿ, ನಾವು ಬೀದಿ ದೀಪದ ಕೆಳಗಡೆ ಮಲಗಿರೋನ್ಗೆ, ರೈಲ್ವೆ ಟ್ರ್ಯಾಕ್ ಹತ್ರ ಮಲಗಿರೋನ್ಗೆ, ಯಾವುದೋ ಮೆಟ್ರೋ ಬ್ರಿಡ್ಜ್ ಕೆಳಗಡೆ ಮಲಗಿರೋನ್ಗೆ ಅವನಿಗೂ ಒಂದು ಮತದಾನದ ಹಕ್ಕು ಕೊಡಬೇಕು ಅಂತ ಹೇಳಿ ಅವ್ನ ಮನೆನ 0 ಹಾಕಿದ್ದೀವಿ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಇವತ್ತು ಈ ಮೆಟ್ರೋ ಸ್ಟೇಷನ್ ಬ್ರಿಡ್ಜ್ ಕೆಳಗಡೆ ಮಲಗಿರ್ತಕ್ಕಂಥ ವ್ಯಕ್ತಿ ಇನ್ನೊಂದು ಕ್ಷೇತ್ರ ಕೆಳಗಡೆ ನಾಳೆ ಮಲಗಿಬಿಟ್ರೆ ಅವ್ನು ಎಲ್ಲಿ ಬಂದು ಓಟ್ ಹಾಕಬೇಕು ಅಂತ, 0 ಅಂತ ನೀವು ಕನ್ಸಿಡರ್ ಎಲ್ಲಿ ವೋಟ್ ಹಾಕಬೇಕು ಅಂತ. ಇದಕ್ಕೆ ಉತ್ತರ ಇಲ್ವಾ ಇವಾಗೆಲ್ಲವಕ್ಕೂ? ಇಲ್ಲ, ಇದಕ್ಕೆ ಉತ್ತರ ಕೊಡಬೇಕಾದ ಚುನಾವಣಾ ಆಯೋಗ. ಬಿಜೆಪಿ ಯಾಕೆ ಅದನ್ನ ಡಿಫೆಂಡ್ ಮಾಡ್ತಾ ಇದೆ ಗೊತ್ತಿಲ್ಲ. ತಪ್ಪು ಅಂತ ಹೇಳೋಕೆ ಬಿಜೆಪಿಗೂ ಧೈರ್ಯ ಬೇಕು. ಅಂದ್ರೆ ಹೇಳ್ತಾ ಇಲ್ಲ ಬಿಜೆಪಿ ಅದನ್ನ ಡಿಫೆಂಡ್ ಮಾಡ್ತಾ ಇದೆ, ಬಿಜೆಪಿದು ಪಾತ್ರ ಇದೆ, ಲೋಪಗಳಲ್ಲಿ ಪಾತ್ರ ಇದೆ, ಕಳ್ಳತನದಲ್ಲಿ ಪಾತ್ರ ಇದೆ ಅಂತ ಒಂದು ಜನಗಳು ಭಾವಿಸ್ತಾ ಇದ್ದಾರೆ. ನಾವು ಅದನ್ನೇ ಭಾವಿಸಿರೋದು. ಈಗ ಅಲ್ಲಿ ಬಿಹಾರಲ್ಲಿ ತುಂಬಾ ಜನ ನಮ್ಮನ್ನು ಬಂದು ಭೇಟಿ ಮಾಡಿದ್ದಾರೆ, ಅದನ್ನು ಚುನಾವಣಾ ಆಯೋಗಕ್ಕೂ ಕೊಟ್ಟಿದ್ದೀವಿ. ಯಾರ್ಯಾರು ಮತಪಟ್ಟಿಯಿಂದ ಬಿಟ್ಟೋಗಿದೆ, ಇವನ್ ದೆಹಲಿಗೆ ಹೋಗಿ ಮೌನವಾಗಿದ್ದೀರಾ ಅಂತ ಯದು ಕುಮಾರ್ ಹೇಳ್ತಿರೋದು. ಈಗ ಸೈಲೆಂಟ್ ಆಗಿದ್ದೀರಾ, ಅದನ್ನ ಡೀಟೇಲ್ಸ್ ಈಗ ಚುನಾವಣಾ ಆಯೋಗ ಇದೆ, ಕೇಂದ್ರ ಸರ್ಕಾರ ಇದೆ, ಅಲ್ಲಿ ರಾಜ್ಯ ಸರ್ಕಾರನೂ ಇದೆ. ನೀವು ವಿರೋಧ ಪಕ್ಷದವರು ನೀವು ಉಡಿ ಅಂತ ಕೇಳೋದು ಬಾಲಿಶಾ ಇವ್ರದ್ದು. ಆದ್ರೂ ಕೂಡ ನಮ್ಮ ಕಾರ್ಯಕರ್ತರು ಅಲ್ಲಿ ಯಾವ್ಯಾವ ಮತಗಟ್ಟೆನಲ್ಲಿ ಎಲ್ಲೆಲ್ಲಿ ಲೋಪ ಆಗಿದೆ
ಖುದ್ದಾಗಿ ಕೆಲವು ಜನ ಬಿಹಾರಿಂದ ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಅವರನ್ನ ಮೀಟ್ ಮಾಡಿ ನಾವೆಲ್ಲ ಬದುಕಿದೀವಿ, ನಾವೆಲ್ಲ ಇದ್ದೀವಿ, ಸತ್ತೋಗಿದೆ ಅಂತ ಇವ್ರು ಹೇಳ್ತಾ ಇದ್ದಾರೆ, ಪಟ್ಟಿಯಿಂದ ನಮ್ಮನ್ನು ಕಿತ್ತಾಕಿದ್ದಾರೆ ಅಂತ ಹೋಗಿ ಭೇಟಿ ಮಾಡಿದ್ದಾರೆ. ಸೊ ಇದು ನಡೀತಾ ಇರ್ತಕ್ಕಂಥ ವಿಷಯ. ನಾವು ಮತಾಧಿಕಾರ ಯಾತ್ರೆ ನಾವು ಮಾಡ್ತಾ ಇದ್ರೆ ಇವರು ಗುಸ್ಪೇಟಿಯ ಯಾತ್ರೆ ಅಂತ ಇವ್ರು ಮಾಡೋದಾದ್ರೆ ರಕ್ಷಾ ಯಾತ್ರೆ ನುಸುಳುಕೋರರ ರಕ್ಷಣಾ ಯಾತ್ರೆ ಅಂತ ಇವ್ರು ಮಾಡ್ತಾ ಇದಾರೆ ಅಂದ್ರೆ ನುಸುಳುಕೋರು ಅಂತ ನಿಮ್ಗೆ ಗೊತ್ತಿದ್ಯಾ? ಯಾರು ಅಂತ ನಿಮ್ಗೆ ಗೊತ್ತಿದ್ಯಾ? ಯಾರು ಇದ್ರೆ 11 ವರ್ಷ ನೀವೇ ಕೇಂದ್ರದಲ್ಲಿ ಇದ್ದೀರಲ್ಲ, ಯಾಕೆ ಅವ್ರನ್ನ ಎತ್ತು ಹೊರಗಡೆ ಏನ್ ಮಾಡ್ತಿತ್ತು ಅಂತ ನಾನು ಈಗ ಯಾವ ನುಸುಳುಕೋರರು ಕೂಡ ಇಲ್ಲಿ ಇರ್ಲಿಕ್ಕೆ ಯಾವುದು ಅನಧಿಕೃತವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಕೇಂದ್ರ ಸರ್ಕಾರ ಅನುಮತಿ ಕೊಟ್ರೆ, ಗೃಹ ಇಲಾಖೆ ಅನುಮತಿ ಕೊಟ್ರೆ ಬದುಕಬಹುದು, ಅವ್ರು ಉಳಿಬಹುದು. ಇಲ್ಲ ಅಂದ್ರೆ ನೀವು ಅವ್ರನ್ನ ತೆಗೆದು ಆಚೆ ಹಾಕ್ಬೇಕಲ್ಲ. ಯಾಕೆ ಹಾಕಿಲ್ಲ? 3 ಲೋಕಸಭಾ ಚುನಾವಣೆಗಳು ನಿಮ್ಮ ಕೇಂದ್ರ ಸರ್ಕಾರದಿಂದಲೇ ಆಗಿದೆ. 14 19 24 ಆಗಿದೆ. ಆ ಸಮಯದಲ್ಲಿ ನಿಮ್ಗೆ ಅವರು ನುಸುಳುಕೋರ್ ಅಂತ ಗೊತ್ತಿಲ್ವಾ? ಈಗ ನುಸುಳುಕೋರ್ ಅಂತ ಯಾರು ಗೊತ್ತಾಗಿದ್ಯಾ? ಗೊತ್ತಾಗಿದ್ರೆ ಲಿಸ್ಟ್ ಮಾಡ್ಬಿಟ್ಟು ಅವ್ರನ್ನ ಆಚೆಗೆ ಹಾಕಿ. ಆದರೆ ನೀವು ಚುನಾವಣೆ, ಲೋಕಸಭಾ ಚುನಾವಣೆಯಲ್ಲಿ ಅದು ನುಸುಳುಕೋರಲ್ಲ, ಈಗ ವಿಧಾನಸಭಾ ಚುನಾವಣೆ ನುಸುಳುಕೋರ್ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಆಮೇಲೆ ಚುನಾವಣಾ ಆಯೋಗದ ಜವಾಬ್ದಾರಿ ಅಲ್ಲ, ಯಾರು ಪೌರತ್ವ ಯಾರದ್ದು ತೀರ್ಮಾನ ಮಾಡೋದು ಗೃಹ ಸಚಿವಾಲಯ, ಕೇಂದ್ರ ಸರ್ಕಾರ ಮಾತ್ರ. ಚುನಾವಣಾ ಆಯೋಗ ಚುನಾವಣೆ ಯಾರೇ ಮಾತ್ರ ಇಶ್ಯೂ ಮಾಡಬೇಕು. ಅವರು ಯಾರೇ ಅರ್ಹ ನಾಗರಿಕ ಇದ್ರು ಕೂಡ ಅವನು ಯಾರು ಅಪರಾಧಿ ಆಗಿರ್ಲಿ, ನಿರಪರಾಧಿ ಆಗಿರ್ಲಿ, ಬಡವ ಆಗಿರ್ಲಿ, ಬಲ್ಲಿದ ಆಗಿರ್ಲಿ, ಕಮ್ಯುನಿಟಿ ಯಾವುದೇ ಆಗಿರ್ಲಿ, ಅವರು ತಾರತಮ್ಯ ಮಾಡಂಗಿಲ್ಲ. ಅವ್ರಿಗೊಂದು ವೋಟರ್ ಐಡಿ ಕೊಟ್ಟು ಅವ್ರು ಮತದಾನ ಮಾಡೋ ಹಕ್ಕನ್ನು ಕೊಡಬೇಕಾದ್ದು ಚುನಾವಣಾ ಆಯೋಗದ ಕೆಲಸ. ಚುನಾವಣಾ ಆಯೋಗ ಡಿಸೈಡ್ ಮಾಡೋದು ಅವ್ರ ಕೆಲಸ, ಡಿಸೈಡ್ ಮಾಡೋ ಕೆಲಸ, ಜವಾಬ್ದಾರಿ ಅವ್ರದಲ್ಲ. ಈ ಸಮಯ ಅದಲ್ಲ, ಚುನಾವಣಾ ಸಮಯ ಅದಲ್ಲ. ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕಾದದ್ದು ಪೌರತ್ವದ್ದು. ಎರಡನೇದು ನುಸುಳುಕೋರರ ಬಗ್ಗೆ ಮಾತಾಡಬೇಕಾದ್ದು ಬಿಜೆಪಿ ಮಾತಾಡ್ತಾ ಇದೆ ಅಂದ್ರೆ ಅವರು ಕೇಂದ್ರ ಸರ್ಕಾರದ ಶೇಮ್ ಮಾಡ್ತಾ ಇದಾರೆ ಅಂತ ನಾಚಿಕೆಗೇಡು ಅಂತ ಬಿಹಾರದ ಬಿಜೆಪಿ ಅದನ್ನ ಮಾಡಿದ್ರೆ ಗೃಹ ಇಲಾಖೆ ಯಾರ್ದಿದೆ? ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಮಂತ್ರಿ. ಬಿಗ್ ಫ್ಯಾಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಇಲ್ಲಿ ಪಾಯಿಂಟ್ ಇರತಕ್ಕಂಥದ್ದು, ಇದಕ್ಕೆ ಕೌಂಟರ್ ಅಂತ ಬಂದಾಗ ಈಗ ಆಯಿತು, ನೀವೀಗ ವೋಟರ್ ಅಧಿಕಾರ ಯಾತ್ರಾ ಅಂತ ಅವ್ರು ಮಾಡಿದಾಗ ಗುಸ್ಬೇಟಿಯ ಬಚಾವೋ ಯಾತ್ರಾ ಅಂತ ನೀವು ಕರೆದು ಅದನ್ನು ಮಾತಾಡ್ತಾ ಇದ್ದೀರಿ. ಇದಾದ ಮೇಲೆ ಬಿಹಾರದಲ್ಲಿ ನನಗೆ ಏನು ಕಾಣಿಸ್ತಾ ಇರೋದೇನು ಅಂತ ಹೇಳಿದ್ರೆ, ಮ್ಯಾನಿಫೆಸ್ಟೋನೇ ಹೈಲೈಟ್ ಆಗ್ತಾ ಇಲ್ಲ ಅಂತ ಹೇಳಿ. ಮ್ಯಾನಿಫೆಸ್ಟೋ ಹೈಲೈಟ್ ಆಗ್ತಾ ಇಲ್ಲ. ಯಾವುದೋ ಒಂದು ಸರ್ವೆ ಕೂಡ ಬಂದಿದೆ ಇಲ್ಲಿ. JVC Times Now poll shows mixed impact. 59% of Bihar voters reject the vote chori narrative, while 32% believe it potentially hurting the ಮಹಾಗಠಬಂಧನ್. 32% ಜನ ಮಾತ್ರ ಅದನ್ನು ನಂಬುತ್ತಾ ಇದ್ದಾರೆ. 59% ಜನ ಬಿಹಾರದಲ್ಲಿ ಸರ್ವೆ ರಿಪೋರ್ಟ್ ಇದು, ಇದನ್ನು ನಂಬಕ್ಕೆ ರೆಡಿ ಇಲ್ಲ. ಅಂದರೆ ವೋಟ್ ಚೋರಿಯಾಗಿದೆ ಅಂತ ಹೇಳಿ. ನಂಬಿಕೆ ನಂಬಲ್ಲ ಬೇರೆ ವಿಚಾರ. ಮತ್ತು ಕಾಂಗ್ರೆಸ್ ಅಥವಾ ಇಂಡಿಯಾ ಬ್ಲಾಕ್ ಇದೊಂದೇ ವಿಷಯವನ್ನು ಇಟ್ಕೊಂಡು ಹೋದ ಕಡೆ ಬಂದ ಕಡೆ ವೋಟ್ ಚೋರಿ ಹೇಳ್ತಾ ಇದ್ದಾರಲ್ಲ, ಇದು ಎನಫ್ ಅಂತ ಅನ್ಸುತ್ತೆ ನಿಮಗೆ? ಸಾಕು ಅನ್ಸುತ್ತೆ? ಆಯ್ತು, ಅವ್ರೇನೋ ಮಾಡ್ತಾ ಇದ್ದಾರೆ, ಅದಕ್ಕೊಂದು ಕೌಂಟರ್ ನಿಮ್ಮದು ಗುಸ್ಪೇಟಿಯ ಬಚಾವೋ ಯಾತ್ರಾ ಸಾಕಾ? ಅದು ಎನಫಾ ಚುನಾವಣೆಗೆ? ಇಲ್ಲ ಸರ್, ದಟ್ಸ್ ನಾಟ್ ಎನಫ್ ಸರ್. ಓಕೆ, ಬಿಕಾಸ್ ಅವ್ರ ಜೊತೆಗೆ ಅಭಿವೃದ್ಧಿ ಅನ್ನೋದಿರುತ್ತೆ, ಡೆವಲಪ್ಮೆಂಟ್ ಅನ್ನೋದಿರುತ್ತೆ. ನಿತೀಶ್ ಕುಮಾರ್ ಅವರ ಇದರಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗಿರೋ 85,000 ಬಿಹಾರದ್ದು ತಲಾದಾಯ ಎಷ್ಟು ಹಿಂದೆ ಬಿದ್ದಿದ್ದಾರೆ, ಇವ್ರದೇ ಇತ್ತು. ಪಲ್ಟು ಕುಮಾರ್ ಅಂತಾನೆ ಕರೀತಾರಲ್ಲ ಬಿಹಾರ ರಾಜಕಾರಣ. ಆದಾಯ ಯಾಕೆ ಹಿಂದಕ್ಕೆ ಹೋಯ್ತು ಅಂತ ನಾನು ಆಗ್ಲೇ ಹೇಳಿದೆ. 60 ವರ್ಷದ ಏನ್ ಮಾಡ್ರಿ ತಾವು? ಅದನ್ನ 20 ವರ್ಷದ ಏನಂತಾರೆ ಬಿಮಾರು ರಾಜ್ ಅಂತ ಹೇಳ್ತಾರೆ, ಆತರ ಹೇಳ್ತಾರಲ್ಲ, ಅದ್ ಯಾರು ಆಡಳಿತ ಮಾಡಿದ್ದು ಸರ್ ಅಲ್ಲಿ? ಯಾರಿದ್ ಅದಾದ್ಮೇಲೆ ಎನ್ಯಾರ ಕೈಗೆ ಹೋಯ್ತು? ಅದಲ್ಲಿ ಬಿಜೆಪಿ ಕೈಗೆ ಬಂದ್ಮೇಲೆ ನಿತೀಶ್ ಚೆನ್ನಾಗಿ ಮಾಡಕ್ಕೆ ಟೈಮ್ ಇತ್ತು. ನಿತೀಶ್ 20 ವರ್ಷ ಇದ್ರು 18 ವರ್ಷ ಇದ್ರು ಮಾಡಕ್ಕಾಗಿಲ್ಲ. ಇವಾಗ ಗ್ರೌಂಡ್ ರಿಪೋರ್ಟ್ ಏನಿರುತ್ತೆ ಅಂದ್ರೆ ಜಂಗಲ್ ರಾಜ್ ಇಂದ ಡೆವಲಪ್ಮೆಂಟ್ ರಾಜ್ಗೆ ಇಟ್ ಇಸ್ ಬೆಟರ್ ವಾಟ್ ಇಟ್ ವಾಸ್ ಅಂತ. ಸರ್, ಬೂತ್ ಕ್ಯಾಪ್ಚರಿಂಗ್ ಅನ್ನೋದು ಏನಂತ ಅಂದ್ಬಿಟ್ಟು RJD ಅವರ ಒಂದು ದೊಡ್ಡ ಇತಿಹಾಸನೇ ಇರುತ್ತೆ. ಮಾಧ್ಯಮಗಳನ್ನೆಲ್ಲ ದೊಡ್ಡದಾಗಿ ಬಿತ್ತರಿಸುವಂತದ್ದು. ಆ ತರ ಬೂತ್ ಕ್ಯಾಪ್ಚರಿಂಗ್ ಅಂದವರು ಇವತ್ತು ವೋಟ್ ಚೋರಿ ಅಂತ ಅಂದ್ಬಿಟ್ಟು ಯಾತ್ರೆ ಮಾಡ್ತಾ ಇರೋದು ಎಷ್ಟೋ ಇದು ಸಂಬಂಧ. ಹಾಗಾದ್ರೆ ಇವ್ರು ಹೇಳ್ತಾ ಇದ್ರು ಏನಂತಾರೆ, ಇದು ಸಿಟಿಸನ್ಶಿಪ್ಸ್ ನ ಎಲೆಕ್ಷನ್ ಕಮಿಷನ್ ಇದು ಮಾಡಲ್ಲ ಅಂತ. ಹಾಗಾದ್ರೆ ಬೂತ್ ಕ್ಯಾಪ್ಚರಿಂಗ್ ಕೌಂಟರ್ ನಿಮ್ದು, ವೋಟ್ ಚೋರಿ ನಿಮ್ದು ಕೌಂಟರ್? ಖಂಡಿತ ಇಲ್ಲ ಸರ್, ನಮ್ದು ಅದಕ್ಕೆ ಕೌಂಟರ್ ಡೆವಲಪ್ಮೆಂಟ್ ಇಲ್ಲ ಸರ್. ಆಗ ನಾನು ಒಂದೇ ಒಂದು ಪ್ರಶ್ನೆ ಸರ್, ಅದಲ್ಲಿ ಹಿಂದೆ ಸಿಟಿಸನ್ಶಿಪ್ ಅಮೆಂಡ್ ಬಂದಾಗ, NRSC ಬಂದಾಗ, UCC ಬಂದಾಗ ಕಾಗಜ್ ನೈ ದಿಕ್ಕಾಯಂಗೆ ಹೇಳಿದ್ರು ಯಾರು ಸರ್? ಅವಾಗ ಅದು ಸಿಟಿಸನ್ಶಿಪ್ ವ್ಯಾಲಿಡಿಟಿ ಮಾಡ್ಬೇಕಾಗಿರೋದಲ್ವಾ? ಅವಾಗ ಯಾಕೆ ಇವರೆಲ್ಲ ಇದು ಮಾಡಿದ್ರು? ಹೇಳಿದ ತಕ್ಷಣ ನಿಲ್ಸ್ಬಿಟ್ರಿ ನೀವು? ಇಟ್ ವಿಲ್ ಹ್ಯಾಪನ್, ಇಟ್ ಈಸ್ ಹ್ಯಾಪನಿಂಗ್ ಅಂತ. ಹಾಗಾದ್ರೆ ಭಯ ಬಿದ್ಬಿಟ್ರ ನೀವು? ನಾವ್ ಯಾಕೆ ಭಯ ಬಿದ್ದು ಸರ್? ನಾವ್ ಯಾರಿಗೂ ಭಯ ಬೀಳೋ ಅವಶ್ಯಕತೆ ಇಲ್ಲ ಸರ್. ಯಾರ ಕಾಂಗ್ರೆಸ್ 4 ಜನ ಹೇಳಿಬಿಟ್ರೆ ನೀವ್ ಯಾಕೆ ಭಯ ಪಟ್ಬಿಟ್ರಿ? ಅದಕ್ಕೆ ಜಾರಿ ಮಾಡಬೇಕಾಗಿತ್ತು ಸರ್. ವಿ ವಿಲ್ ಡಿಪೋರ್ಟ್ ಹೂ ಆರ್ ಯಾರೇ ಇದೇ ಆಗಿರೋದು ನುಸುಳುಕೋರಿದ್ರು ವಿ ವಿಲ್ ಡಿಪೋರ್ಟ್ ದೆಮ್. ಡೆಮೋಗ್ರಫೀಸ್ ಎಲ್ಲೆಲ್ಲಿ ಚೇಂಜ್ ಆಗಿದೆ. ಆಮೇಲೆ ಇಡೀ ಒಂದು ಏನಂತಾರೆ ಯೂಸಿಂಗ್ ಎಲೆಕ್ಷನ್ ಕಮಿಷನ್ ಫಾರ್ ದಟ್ ಥಿಂಗ್. ನೋ, ನಾವ್ ಹೇಳ್ತಾ ಇರೋದು ಡಿಪೋರ್ಟ್ ಮಾಡಕ್ಕೆ ಎಲೆಕ್ಷನ್ ಕಮಿಷನ್ ನುಸುಳುಕೋರ್ರು ಅಂತ ಹೇಳ್ತೀವಿ ಅಂದ್ರೆ, ಗಡಿ ಭಾಗದಲ್ಲಿ ಈ ಏನಂತಾರೆ ಆಧಾರ್ ರಿಜಿಸ್ಟ್ರೇಷನ್ಸ್ ಆಗ್ಬೋದು, ಬೇರೆ ಬೇರೆ ಅಂತದ್ದು ಇವರ ಸಂಸ್ಥೆಗಳು, ಇವರ ಬೇರೆ ಬೇರೆ ಅಂಗಗಳು, ಬೇರೆ ಬೇರೆ ಏಜೆನ್ಸೀಸ್ಗಳು ಯಾವ ರೀತಿ ಮಾಡ್ತವೆ, ಇನ್ಕ್ರೀಸ್ ಯಾವ್ದಿದೆ, ನಂಬರ್ ಆಫ್ ಏನಂತಾರೆ UDI
ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ರಿಜಿಸ್ಟ್ರೇಷನ್ಸ್ ಹೆಂಗಾಗ್ತದೆ ಇದನ್ನ ಕೇಳ್ತಾ ಇರೋಂಥದ್ದು. ಇದು ಬಾರ್ಡರ್ ಇದೆ ಏರಿಯಾದಲ್ಲಿ ತುಂಬಾ ಆಗ್ತಾ ಇರೋದ್ರಿಂದ ಸೊ ಇದಕ್ಕೆ ನೀವು ಬಳಸಿದ್ದು SIR ನ ಈ ಎಲ್ಲಾ ಪ್ರಕ್ರಿಯೆಗಳಿಗೆ ಚುನಾವಣಾ ಆಯೋಗದ SIR ಒಂದು ಉತ್ತರ ಇದಕ್ಕೆ. ದಟ್ ಇಸ್ ಅ ನಾರ್ಮಲ್ ಪ್ರೋಸೆಸ್ ಫಾರ್ ದ ಎಲೆಕ್ಷನ್ SIR ಕೇಳ್ತಾ ಇದ್ದೀನಿ. ಪೌರತ್ವ ಬೇರೆ, CAA ಬೇರೆ, ಎಲ್ಲ ಕ್ಲಮ್ಸಿ ಮಾಡಬೇಡಿ ಸರ್. ಚುನಾವಣಾ ಆಯೋಗ ತನ್ನ ಕೆಲಸವನ್ನು ತಾವು ಮಾಡ್ತಾ ಇರ್ಬೇಕಾದ್ರೆ ತಾವ್ಯಾಕೆ ಅಡ್ಡಿಪಡಿಸ್ತೀರಾ? ಅದು ಕ್ಲಿಯರ್ ಆಗಿ ಹೇಳಿದೆ ವಾಟ್ ಈಸ್ ಅವ್ರ ಮ್ಯಾಂಡೇಟ್ಸ್ ಏನು, ಏನೇನು ಗುರುತಿನ ಚೀಟಿ ತಗೊಳ್ಳಲ್ಲ ಅನ್ನೋದಾ, ನಿಮ್ ಗುರುತಿನ ಚೀಟಿನ ಅಕ್ಸೆಪ್ಟ್ ಮಾಡಲ್ಲ ಅನ್ನೋದಾ? ಅದಕ್ಕೆ ಆಲ್ಟರ್ನೇಟಿವ್ ಏನಂತ ಅವ್ರು ಹೇಳಿದಾರಲ್ಲ ಸರ್. ಅದೇ ಸುಪ್ರೀಂ ಕೋರ್ಟ್ ಚಾಟಿ ಬೀಸದ್ಮೇಲೆ ಹೇಳ್ಬೇಕು ಅದನ್ನ ಸರ್. ಆಲ್ಟರ್ನೇಟಿವ್ ಹೇಳಿದಾರಲ್ಲ ಅವರದಲ್ಲಿ. ಸುಪ್ರೀಂ ಕೋರ್ಟ್ ಚಾಟಿ ಬೀಸ್ಬೇಕು. ಅದಕ್ಕೆ ಏನ್ ಮಾಡ್ಬೇಕಾಗುತ್ತೆ ಇವ್ರಿಗೆ ಇಂಥವ್ರಿಗೆ? 927 ಜನ ಒಂದ್ ಮನೇಲಿದ್ದಾರಲ್ಲ, ಅದ್ರ ಕಥೆ ಹೇಳಿ ನೀವು. ಚುನಾವಣಾ ಆಯೋಗ ಕೇಳ್ದೆ ಇದ್ದಾಗ, ಮಿಸ್ ಇವ್ರು ಹೇಳಿದ ಚುನಾವಣೆ ಇವ್ರು ಕೇಳ್ದೆ ಇದ್ದಾಗ ನಾವೇನ್ ಮಾಡ್ಬೇಕಾಗುತ್ತೆ? ಫೈನ್ ಇದೀಗ ನಮ್ಮೊಂದಿಗೆ ಅಶೋಕ್ ಕುಮಾರ್ ಅವರು ಇದ್ದಾರೆ. YG ಅಶೋಕ್ ಕುಮಾರ್ ಅವರು ಹಿರಿಯ ಪತ್ರಕರ್ತರು. ಅಶೋಕ್ ಕುಮಾರ್ ಅವರೇ ನಮಸ್ಕಾರ. ನಮಸ್ಕಾರ ಮಕ್ಕಳು. ಈಗ ಸರ್ ಪ್ರಶ್ನೆ ಇಲ್ಲಿ ಬಿಹಾರದ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ 2-3 ವಿಚಾರಗಳಿದೆ ಸರ್ ಇಲ್ಲಿ. ಒಂದು, ಸಿದ್ದರಾಮಯ್ಯ ಅವ್ರನ್ನ ಕರ್ಕೊಂಡು ಹೋಗಿ ಅಹಿಂದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಚಾರ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಅಹಿಂದ ವಿಚಾರದಲ್ಲಿ ಟ್ರಂಪ್ ಕಾರ್ಡ್ ಇದ್ದಂತೆ ಕಾಂಗ್ರೆಸ್ಗೆ, ಅದು ನಿರ್ವಿವಾದ ಅಂತ ನಾನು ಭಾವಿಸಿದ್ದೀನಿ. ಇದು ಒಂದು ವಿಚಾರ. ಆದರೆ ಬಿಹಾರದ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಮಾತನಾಡೋದಾದರೆ ಒಂದು ಕಡೆ ವೋಟರ್ ಅಧಿಕಾರ ಯಾತ್ರಾ ಅಂತಾರೆ ರಾಹುಲ್ ಗಾಂಧಿ, ವೋಟ್ ಚೋರಿ ಅಂತ ಮಾತಾಡ್ತಾರೆ. ಈ 2 ವಿಚಾರಗಳು. ಇದಕ್ಕೆ ಕೌಂಟರ್ ಆಗಿ BJPಯವರು ಇದು ಗುಸ್ಬೇಟಿಯೋ ಬಚಾವೋ ರ್ಯಾಲಿ ಅಥವಾ ಯಾತ್ರಾ ಇದನ್ನಂತ ಇವ್ರನ್ನ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಬಿಹಾರದ ಎಲೆಕ್ಷನ್ ಗೆಲ್ಲೋದಕ್ಕೆ ಚುನಾವಣಾ ಆಯೋಗದ ಮಿಸ್ಟೇಕ್ಗಳು ಒಂದು ವೇಳೆ ಆಗಿದ್ದರೆ ಆ ಮಿಸ್ಟೇಕ್ ಹೈಲೈಟ್ ಮಾಡುವುದು ಒಂದು ಪಕ್ಷಕ್ಕೆ ಮತವನ್ನು ಗಳಿಸಿಕೊಡ್ತಕ್ಕಂಥ ಇರತಕ್ಕಂಥ ಒಂದು ಸಾಧನವ ಅಂತ. ಈಗ ನನಗೆ ನನ್ನ ಸ್ನೇಹಿತರು ಇವರು ನಮ್ಮ ನಿತೀಶ್ ಕುಮಾರ್ ಅವ್ರ ಹತ್ರ ಇದ್ದಾರೆ. ಅವ್ರ MP ಕೂಡ ಅನಿಲ್ ಹೆಗಡೆ ಅಂತ ಹೇಳಿ, ಅವರು ಚುನಾವಣಾ ತಂತ್ರಗಾರಿಕೆಯಲ್ಲಿ ನಿಪುಣರು. ಅಲ್ಲಿ ನಾನು ಅವ್ರ ಜೊತೆನೂ ಮಾತಾಡಿದೆ ಸಂಜೆ, ಮತ್ತೆ ಇಲ್ಲಿ ಕೆಲವರ ಜೊತೆ ಮಾತಾಡಿದೆ. ಮೇಜರ್ ಆಗಿ ಈಗ ಸಿದ್ದರಾಮಯ್ಯನವರನ್ನ ಒಂದು ಅಹಿಂದ ನಾಯಕರು ಅಂತ ಏನು ರಾಹುಲ್ ಗಾಂಧಿ ಅವರು ಸೃಷ್ಟಿ ಮಾಡಿದಾರಲ್ಲ, ಅದನ್ನ ನಮ್ಮ ಕರ್ನಾಟಕದಲ್ಲಿ ಏನು ಸಕ್ಸಸ್ ಆಗಿದೆ ಆ ಸಕ್ಸಸ್ ಅನ್ನ ಆ ಕಡೆ ತಗೊಂಡೋಗ್ಬೇಕು ಅಂತ ಕನೆಕ್ಷನ್ ಸಿದ್ದರಾಮಯ್ಯನವರಿಗೆ ಹೊಸದೇನಲ್ಲ. ತುಂಬಾ ಜಾರ್ಜ್ ಫರ್ನಾಂಡಿಸ್ ಅವರ ಕಾಲದಿಂದ, ಲಾಲೂ ಪ್ರಸಾದ್ ಯಾದವ್ ಅವರ ಕಾಲದಿಂದ ಅವ್ರಿಗೆ ಅಲ್ಲಿ ಗೊತ್ತಿರುವಂತ ವಿಚಾರ. ಈ ಅಹಿಂದ ವರ್ಗವನ್ನ ಯಾವ ರೀತಿ ಉಪಯೋಗಿಸಬೇಕು ಮತ್ತೆ ಅದಕ್ಕೆ ತಂತ್ರಗಾರಿಕೆಯನ್ನು ರೂಪಿಸೋದ್ರಲ್ಲಿ ಕರ್ನಾಟಕದಲ್ಲಿ ಏನು ಬದಲಾವಣೆಗಳಾಯಿತು, ಆ ಬದಲಾವಣೆಗಳು ಅಲ್ಲಿ ತರಲಿಕ್ಕೆ ಪ್ರಯತ್ನಗಳು ಈಗ ಆರಂಭ ಆಗಿದೆ. ಇದರ ಆರಂಭ ತಂತ್ರಗಾರಿಕೆಯನ್ನ ರೂಪಿಸಲಿಕ್ಕೆ ಸಿದ್ದರಾಮಯ್ಯನವರು ಹೋಗಿದ್ದಾರೆ ಅನ್ನೋದು ಒಂದು ವಲಯ ಅಲ್ಲಿ. ಆದ್ರೆ ನಿತೀಶ್ ಕುಮಾರ್ ಅವರ ವಲಯ ಹೇಳೋದೇನು ಅಂತಂದ್ರೆ, ನಮಗೆ ಹಿಂದೆ ನಮ್ಮ ಹಲವು ಕಾರಣಕ್ಕೆ ಒಂದು 35 ಕ್ಷೇತ್ರಗಳಲ್ಲಿ ಹಿನ್ನಡೆ ಆಗಿತ್ತು ನಮ್ಗೆ. ಅದನ್ನು ನಾವು ಪಡ್ಕೋತೀವಿ. ಆಮೇಲೆ BJP ಚೆನ್ನಾಗಿದೆ, ಆ ರೀತಿಯ ಇದನ್ನ ಕೊಡ್ತಿದ್ದಾರೆ. ಆದ್ರೆ ನಿತೀಶ್ ಕುಮಾರ್ ಅವ್ರಿಗೆ ಅವರ ಬದಲಾವಣೆಗಳು ಮಾಡ್ಕೊತಾರಲ್ಲ, ಆ ಪಕ್ಷದಿಂದ ಈ ಪಕ್ಷ ಅದು ಈ ಸಲ ಸ್ವಲ್ಪ ಎಡವಟ್ಟಾಗ್ಬೋದು ಅಂತ. ಮತ್ತೆ ಇಂಡಿಯಾ ಒಕ್ಕೂಟ ಒಂದಾಗಿರೋದು ಅವರಿಗೆ ಒಂದು ಆತಂಕವನ್ನ ಸೃಷ್ಟಿ ಮಾಡಿದೆ ಅನ್ನೋದು ಅಲ್ಲಿನ ರಿಪೋರ್ಟ್. ಅಲ್ಲಿಂದ ನಮ್ಮ ವರದಿಗಾರರಾಗಲಿ ಮತ್ತೆ ಅಲ್ಲಿನ ರಾಜಕಾರಣಿಗಳು ಹೇಳುವಂಥದ್ದು. ಹಾಗಾಗಿ ಸಿದ್ದರಾಮಯ್ಯನವ್ರನ್ನ ಅವರು ಬಲವಾಗಿ ಬಳಸ್ಕೊತಾ ಇದ್ದಾರೆ ಅನ್ನೋದು, ಬಳಸ್ಕೊಳಕ್ಕೆ ಆರಂಭಿಸಿದ್ದಾರೆ ಅನ್ನೋದು ಇವತ್ತು ಸಿದ್ದರಾಮಯ್ಯನವರ ಭೇಟಿ ಇದೆಯಲ್ಲ ಅದರಿಂದ ಶುರುವಾಗಿದೆ. ಅಶೋಕ್ ಸರ್, ಈಗ ನಂದೊಂದು ಪಾಯಿಂಟ್ ಇದೆ ಸರ್ ಇಲ್ಲಿ. ಈಗ ಯಾವುದೇ ಒಂದು ರಾಜ್ಯದಲ್ಲಿ ಸ್ಥಳೀಯ ನಾಯಕತ್ವ, ಸ್ಥಳೀಯ ಒಂದು ಫೇಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈಗ ಬಿಹಾರದಲ್ಲಿ ಇದೇ ರಾಹುಲ್ ಗಾಂಧಿ ಕೈ ಜೋಡಿಸಿರೋದು ಲಾಲು ಪ್ರಸಾದ್ ಯಾದವ್ ಅವರ ಮಗ ತೇಜಸ್ವಿ ಯಾದವ್ ಜೊತೆನಲ್ಲಿ. ತೇಜಸ್ವಿ ಯಾದವ್ಗೆ ಒಂದು ಐಡೆಂಟಿಟಿ ಇದೆ ಅಲ್ಲಿ. ಆದರೆ ಕಾಂಗ್ರೆಸ್ ನಾಯಕರು ಬಿಹಾರದ ಲೋಕಲ್ ಲೀಡರ್ ಯಾರಪ್ಪ? CM ಕ್ಯಾಂಡಿಡೇಟ್ ಏನು ಕಾಂಗ್ರೆಸ್ ಕಡೆಯಿಂದ ಇದ್ದಂಗಿಲ್ಲ, ತೇಜಸ್ವಿನೇ ಮಾಡ್ಬೇಕಾಗುತ್ತೆ. ರಾಹುಲ್ ಗಾಂಧಿ ಲೋಕಲ್ ಆಗ್ತಾರ ಬಿಹಾರಕ್ಕೆ? ರಾಹುಲ್ ಗಾಂಧಿ ಲೋಕಲ್ ಬಾಯ್ ಆಗ್ತಾರ? 90ನೇ ಇಸ್ವಿಯಿಂದನೂ ಅಲ್ಲಿ ಕಾಂಗ್ರೆಸ್ ಬಂದಿಲ್ಲ. ಕಾಂಗ್ರೆಸ್ ಅಲ್ಲಿ ಮತ್ತೆ ಇವರು ಬದಲಾವಣೆ ಮಾಡ್ಕೊಂಡ್ರೆ ಬರ್ತದೆ. ಅಲ್ಲಿನ ರಾಜಕಾರಣನೇ ಬೇರೆ ಅಲ್ವಾ, ಬಿಹಾರದ ರಾಜಕಾರಣನೇ ಬೇರೆ ಅಲ್ವಾ. ಅಲ್ಲಿ ಇಲ್ಲಿ ನಮ್ಮಲ್ಲಿ ಆದ್ರೆ ಒಮ್ಮೆ ಕಾಂಗ್ರೆಸ್ಗೆ, ಒಮ್ಮೆ JDSಗೆ, ಜನತಾದಳಕ್ಕೆ ಈ ರೀತಿ ಅಧಿಕಾರವನ್ನ ಜನ ಕೊಟ್ಕೊಂಡು ಹೋಗಿದ್ದಾರೆ. ಅಲ್ಲಿ ಬಂದಿಲ್ಲ, ಅಲ್ಲಿ ಲೋಕಲ್ ಲೀಡರ್ಸ್ ಇಲ್ಲ. ಅಲ್ಲಿ ಏನಂದ್ರೆ ಅಲ್ಲಿ ಜಾತಿ ಪ್ರಮುಖವಾಗುತ್ತೆ ಹೊರತು ಲೀಡರ್ಶಿಪ್ ಪ್ರಮುಖ ಆಗೋದಿಲ್ಲ. ಜಾತಿ ಆಧಾರದ ಮೇಲೆ ಆಗ ನೋಡಿದ್ರೆ ನಿತೀಶ್ ಕುಮಾರ್ ಕೂಡ ದೊಡ್ಡ ಪ್ರಮಾಣದ ಜಾತಿಯಲ್ಲಿ 2.5% 3% ವೋಟ್ ಇರಬೇಕು ಅಂತ ಕಾಣುತ್ತೆ. ನಮ್ ಧರ್ಮಸಿಂಗ್ಗೆ ಇದ್ದಷ್ಟು ಇರಬೇಕು ಅನ್ಸುತ್ತೆ ನನಗೇನೋ. ಆ ರೀತಿಯ ಒಂದು ಸಮುದಾಯಕ್ಕೆ ಸೇರಿದವರು ಅವರು. ಬಟ್ ನ್ಯಾಷನಲ್ ಲೆವೆಲ್ ಅಲ್ಲಿ ಅವರು ತಂತ್ರಗಾರಿಕೆ ಮಾಡ್ತಾರೆ.
ಹಾಗೆ ಈಗ ಇಂಡಿಯಾ ಒಕ್ಕೂಟ ಇದೆಯಲ್ಲ, ಈ ಇಂಡಿಯಾ ಒಕ್ಕೂಟಗಳು ಸೇರಿ ಒಟ್ಟಿಗೆ ಚುನಾವಣೆ ಮಾಡಿದ್ರೆ ಮತ್ತು ಹಿಂದೆ ಇನ್ನೊಬ್ರು ನಾಯಕ ಇದ್ರಲ್ಲ ಪಾಸ್ವಾನ್, ರಾಮ್ವಿಲಾಸ್ ಪಾಸ್ವಾನ್, ರಾಮ್ವಿಲಾಸ್ ಪಾಸ್ವಾನ್ ಅವರ ಮಗ ಕೂಡ ಚಿರಾಗ್ ಪಾಸ್ವಾನ್, ಇವ್ರ ಜೊತೆಗೆ ಈಗ ಚೆನ್ನಾಗಿದ್ದಾನ ಅವನು. ಲಾಸ್ಟ್ ಟೈಮ್ ಒಂದು 30-35 ಕ್ಷೇತ್ರಗಳಲ್ಲಿ ಅವನು ಹಿನ್ನಡೆ ಮಾಡಿದ್ದ. ಆ ತರದ್ದನ್ನು ಅವ್ರ ಲೆಕ್ಕ ಹಾಕ್ತಾ ಇದ್ದಾರೆ. ಈ ಇಂಡಿಯಾ ಒಕ್ಕೂಟ ಒಂದಾಗಿರುವಂತದ್ದು ಮತ್ತು ಮೋದಿಯವರ ಒಂದು ಈಗ ಈ MP ಎಲೆಕ್ಷನ್ 240ಕ್ಕೆ ಇಳಿದಿದ್ದು ಆ ಆರ್ಭಟಗಳು ಅವು ಅಷ್ಟಾಗಿ ಕಾಣಿಸ್ತಾ ಇಲ್ಲ ಅನ್ನೋದು ಅಲ್ಲಿನ ವರದಿಗಳು ಹೇಳ್ತಾ ಇರುವಂತದ್ದು. ಇನ್ನು ಮುಂದೆ ಹೋಗ್ತಾ ಅದು ನಮ್ಗೆ ಕಣ್ಣಿಗೆ ಸಿಗುತ್ತೆ. ಓಕೆ ನಟರಾಜ್ ಗೌಡ್ರೆ ನನ್ನ ಪಾಯಿಂಟ್ ಒಂದಿದೆ. ಇಲ್ಲಿ ಕ್ಯಾಸ್ಟ್ ಸೆನ್ಸಸ್ ಅನ್ನೋ ವಿಚಾರ ಮತ್ತೆ ಬಿಹಾರದಲ್ಲಿ ಜಾಸ್ತಿ ಆಗ್ತಾ ಇದೆ. ಕ್ಯಾಸ್ಟ್ ಸೆನ್ಸಸ್ ಮಾಡೋಕ್ಕೆ ನೀವುಗಳು ಯಾರ್ರೀ? ಕ್ಯಾಸ್ಟ್ ಸೆನ್ಸಸ್ ಮಾಡೋದು ಕೇಂದ್ರದ ಕೆಲಸ ಅಂತ ಹೇಳಿ ನರೇಂದ್ರ ಮೋದಿ ಅವರು ಚಾಟಿ ಬೀಸುವಂಥ ಒಂದು ಉತ್ತರವನ್ನು ನಿಮ್ಮೆಲ್ಲರಿಗೂ ಕೊಟ್ಟಾಯಿತು. ಹಾಗೇನು ಮಾಡಿಬಿಟ್ರಿ ನೀವು, ಕ್ಯಾಸ್ಟ್ ಸೆನ್ಸಸ್ ನಮ್ಮ ಕೈಲಿ ಇನ್ನೇನು ಆಗಲ್ಲ, ನಾವು ಇನ್ನೇನು ಮಾಡೋದು ವರ್ಕೌಟ್ ಆಗಲ್ಲ ಅಂತ ಏನು ಮಾಡಿಬಿಟ್ರಿ, ಒಳ ಮೀಸಲಾತಿ ವಿಚಾರಕ್ಕೆ ಬಂದ್ಬಿಟ್ಟು ಕಾಂಪನ್ಸೇಟ್ ಮಾಡ್ಕೊಂಡ್ಬಿಟ್ರಿ. ಸರಿ, ಪೂರ್ತಿ ಕ್ಯಾಸ್ಟ್ ಸೆನ್ಸಸ್ ಮಾಡಿ ನನಗೇನು ಗಿಟ್ತಾ ಇಲ್ಲ ಅದರಲ್ಲಿ, ಅದು ಡಬ್ದಲ್ಲೇ ಕೊಳಿತಿರ್ಬೇಕು ಬಿಡಿ, ಆ ರಿಪೋರ್ಟ್ ಅದು ಹಾಗೆ ಇರಲಿ. ಇಲ್ಲೇನೋ ಮಾಡ್ಕೊಂಡು ಅವ್ರಿಗಾರೋ ಇವ್ರಿಗೆ 5 ಅಂತ ಹೇಳಿ ಏನೋ ಒಂದು ಮಾಡ್ಕೊಂಡಿದ್ದೀರಾ ನೀವು. ಬಿಹಾರದಲ್ಲೂ ಕ್ಯಾಸ್ಟ್ ಸೆನ್ಸಸ್ ಅಂತಿರಲ್ಲ ನಿಮಗೆ, ಹೇಗಿದು ಕ್ಯಾಸ್ಟ್ ಸೆನ್ಸಸ್ಸು? ಸಿದ್ದರಾಮಯ್ಯ ಬಿಹಾರದಲ್ಲಿ ಹೋಗಿ ಮಾಡ್ತಾರಾ, ಇಲ್ಲ ನಿಮ್ಮ ರಾಹುಲ್ ಗಾಂಧಿ ಮಾಡ್ಬಿಡ್ತಾರ ಅಲ್ಲಿ ಹೋಗ್ಬಿಟ್ಟು ತೇಜಸ್ವಿ ಯಾದವ್ ಕೈಲಿ ಮಾಡಿಸ್ಬಿಡ್ತೀರಾ ನೀವು ಕ್ಯಾಸ್ಟ್ ಸೆನ್ಸಸ್ನ? ಕರೆಕ್ಟ್. ನಿಮ್ಮ ಸಮಾಧಾನಕ್ಕೆ ಮಾತಾಡ್ಕೊಳ್ಳೋದಾ ಇದು? ಖುಷಿಗೆ ಇಲ್ಲ. ಈಗ ಜನತೆಗೆ ಅಧಿಕಾರ ಕೊಡಬೇಕು, ಅಧಿಕಾರ ಹಂಚಿಕೆ ಆಗಬೇಕು, ಆರ್ಥಿಕತೆ ಹಂಚಿಕೆ ಆಗಬೇಕು, ಅವ್ರಿಗೆ ಸಮಾನತೆ ಬರಬೇಕು ಅಂದಾಗ ಇಲ್ಲ ನೀವು ನೀವು EWS ಅನೌನ್ಸ್ ಮಾಡೋರಲ್ಲ, ಸೆನ್ಸಸ್ ಮಾಡಿದ್ರಾ? ಕೇಂದ್ರ ಸರ್ಕಾರ ಸೆನ್ಸಸ್ ಮಾಡಿ EWS ಅನೌನ್ಸ್ ಮಾಡ್ತಾ 10% ಇಲ್ಲ, ಅವ್ರಿಗೆ ಒಂದು ವಿವೇಚನೆ ಇತ್ತು ಮಾಡಿದ್ರು. ಆದ್ರೆ ಇಲ್ಲಿ ನಾವು ಒಂದು ಸಮೀಕ್ಷೆನಾದ್ರೂ ಮಾಡಿ, ದೊಡ್ಡ ಮಟ್ಟದ ಸಮೀಕ್ಷೆನಾದ್ರೂ ಮಾಡಿ ನೋಡಿ. 2000 ಕರ್ನಾಟಕದಲ್ಲಿ ಶುರುವಾದಂತಹ ಸಮೀಕ್ಷೆ, ಹಿಂದುಳಿದ ವರ್ಗದ ಆಯೋಗದ ಮುಖಾಂತರ ಮಾಡಿದ ಸಮೀಕ್ಷೆ ಇಡೀ ದೇಶಕ್ಕೆ ಮಾದರಿ ಆಗಿರೋದು. ನಮ್ಮ ಪ್ರಣಾಳಿಕೆಯಲ್ಲೂ ಇತ್ತು, ಕೇಂದ್ರ ಸರ್ಕಾರದ ಲೋಕಸಭಾ ಚುನಾವಣೆಯಲ್ಲಿ ನಾವು ಪ್ರಣಾಳಿಕೆಯಲ್ಲಿ ಇತ್ತು, ನಾವು ಕ್ಯಾಶ್ ಸೆನ್ಸಸ್ ಮಾಡ್ತೀವಿ ಅಂತ. ನಾವು ಅಧಿಕಾರಕ್ಕೆ ಬರದಲ್ಲೇ ಇದ್ರು ಕೂಡ ನೀವು ಕ್ಯಾಶ್ ಸೆನ್ಸಸ್ ಮಾಡಿ ಅಂತ ನಾವು ಬಿಜೆಪಿಗೆ ಒತ್ತಡವನ್ನು ಕೂಡ ಹಾಕಿದ್ವಿ. ರಾಹುಲ್ ಗಾಂಧಿ ಅವರು ಪಾರ್ಲಿಮೆಂಟ್ ಅಲ್ಲೇ ಮಾತಾಡಿದ್ರು. ಅವ್ರ ಪ್ರಣಾಳಿಕೆಯಲ್ಲೂ ಇರಲಿಲ್ಲ, ಬಜೆಟ್ ಅಲ್ಲೂ ಇರಲಿಲ್ಲ. ಕೇಂದ್ರ ಸರ್ಕಾರ ಘೋಷಣೆ ಮಾಡ್ತು ಕ್ಯಾಶ್ ಸೆನ್ಸಸ್ ಮಾಡ್ತೀವಿ ಅಂತ. ಯಾಕೆ? ಒತ್ತಾಯಕ್ಕೆ ಮಣಿದು, ಒತ್ತಡಕ್ಕೆ ಮಣಿದು. ಕೇಳಿ, ಮಾಡಕ್ ಹಕ್ಕಿದ್ಯಾ ನಿಮಗೆ? ಕೇಳಿ, ಮಾಡಿದಿರೋದ್ನೆಲ್ಲ ಪ್ರಚಾರ ಯಾಕೆ ಮಾಡ್ತೀವಿ? ನಾವು ಅದನ್ನ ಕ್ಯಾಶ್ ಸೆನ್ಸಸ್ ಅಲ್ಲದಲ್ಲ ಇದ್ರು ಕೂಡ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಸಮೀಕ್ಷೆ ಮಾಡಿ ಮಾಹಿತಿಗಳನ್ನ ತೆಗೆದುಕೊಂಡು ತೆಲಂಗಾಣದಲ್ಲಿ ಮಾಡಿದೀವಿ. ಒಂದ್ ನಿಮಿಷ ಇರ್ಗುರು, ತೆಲಂಗಾಣದಲ್ಲಿ ನಾವು ಮಾಡಿದೀವಿ, ಅದನ್ನು ಬಿಹಾರಲ್ಲಿ ಮಾಡ್ತೀವಿ. ವ್ಯಾಪ್ತಿನ ಒಳ ಮೀಸಲಾತಿ ವಿಚಾರ ಬಿಟ್ರೆ ಕ್ಯಾಶ್ ಸೆನ್ಸಸ್ ಇಟ್ಕೊಂಡು ಏನ್ ಮಾಡ್ತೀವಿ? ಕೇಳಿ, ನಮ್ಗೆ ಖುಷಿ ಪಡಿಸೋದು ಜನಗಳ ವರದಿ ಸೋರಿಕೆ ಮಾಡಿ ಖುಷಿ ಪಡಿಸೋದು. EWS ಹೆಂಗ್ ಮಾಡಿದ್ರು ಆ ರೀತಿ ನಾವು ಅಲ್ಲಿನ ವರ್ಗೀಕರಣ ಮಾಡಿ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಅಲ್ಲಿ ಜನಗಳನ್ನ ಪ್ರಬಲರಾಗಿ ಮಾಡಬೇಕಿದೆ. ನೋಡಿ, ಆರ್ಥಿಕ ತಾರತಮ್ಯ ಅಲ್ಲಿ ತುಂಬಾ ಜಾಸ್ತಿ ಇದೆ. ನೀವು ಜಾತಿ ರಾಜಕಾರಣ ಯಾವ ರೀತಿ ಇದೆಯೋ ಅಲ್ಲಿ ಆರ್ಥಿಕವಾಗಿ ಹಿಂದುಳಿದವರು ಬಹಳ ಜಾಸ್ತಿ ಜನ ಇದಾರೆ ಅಲ್ಲಿ. ಅದು ಚುನಾವಣೆ ಮೇಲೆ ಯಾವ ಪ್ರಭಾವ ಬೀರುತ್ತೆ ಬೇರೆ ವಿಷಯ. ಆದರೆ ಅವ್ರಿಗೆ ಒಂದು ನೋಡಿ, ಕೈಗಾರಿಕೀಕರಣ ಆಗೇ ಇಲ್ಲ ಅಲ್ಲಿ, ಕೈಗಾರಿಕೀಕರಣ ಆಗೇ ಇಲ್ಲ. ಬಹಳ ಹಿಂದುಳಿದ ದೇಶ, ರಾಜ್ಯ. ನನಗೆ ಅರ್ಥ ಆಯ್ತು. ನೀವು ಕ್ಯಾಶ್ ಸೆನ್ಸಸ್ ಮಾಡುವುದಕ್ಕೆ ನಿಮಗೆ ಹಕ್ಕುದಾರರಾಗಿದ್ರೆ, ನಿಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ಜಾತಿ ಗಣತಿ ಅನ್ನೋದು ವಿಷಯ ಇದ್ದಿದ್ರೆ, ನೀವು ಇದೆಲ್ಲಾ ಕಾರಣ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತೀನಿ. ನಿಮ್ಗೆ ಅಧಿಕಾರ ವ್ಯಾಪ್ತಿಯಲ್ಲಿ ಅದಿಲ್ಲ, ಅದು ಮಾಡ್ಬೇಕಾಗಿರೋದು ಕೇಂದ್ರನೇ ಅಂತ ಆದಾಗ ಜನಗಳಿಗೆ ಮಂಕುಬುದ್ಧಿ ಹರ್ಚದ ನೀವು? ಕೇಳಿ, ನಮ್ಮ ಅಧಿಕಾರಾವಧಿನಲ್ಲಿ ಯಾವೇ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಏನಿದೆ, ಒಂದು ಸಮೀಕ್ಷೆಗಳನ್ನ ಮಾಡಿ ತಾವು ಯೋಜನೆಗಳನ್ನ ಮಾಡೋ ಅಧಿಕಾರ. ಸರ್ವೆ ಮಾಡ್ಕೊಳ್ಳಿ, ನೀವು ಅದನ್ನ ಮಾಡ್ತೀವಿ. ಸರ್ವೆ ಮಾಡ್ಕೊಳ್ಳಿ, ಅಂದಿಲ್ಲ. ಜಾರಿ ಮಾಡಕ್ಕೆ ಆಗಲ್ವಲ್ಲ, ಜಾರಿ ಮಾಡಕ್ಕೆ ಅಧಿಕಾರ ನಿಮಗೆ. ರಾಜ್ಯಗಳ ಗಣತಿ ಬೇರೆ, ಸರ್ವೆ ಬೇರೆ ಅಲ್ವೇ? ರಾಜ್ಯದಲ್ಲಿ ಆ ಸಮೀಕ್ಷೆಗಳನ್ನ ಮಾಡಿ ಯೋಜನೆಗಳ ಮಾಡೋ ಅಧಿಕಾರ ರಾಜ್ಯ ಸರ್ಕಾರಗಳಿಗಿವೆ. ಯಾವ ಅಧಿಕಾರ ಇದೆ ಆ ಅಧಿಕಾರವನ್ನ ಮಾತ್ರ ಮಾಡ್ಬೇಕು. ನಾವು ಕೇಂದ್ರ ಸರ್ಕಾರದ ಅಧಿಕಾರವನ್ನು ಮೊಟಕುಗೊಳಿಸ್ತೀವಿ, ಅದ್ರ ಮೇಲೆ ನಾವು ರೈಡ್ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ ನಾವು. ಕ್ಯಾಶ್ ಸೆನ್ಸಸ್ ಅಧಿಕಾರ ಮಾಡಕ್ಕಾಗಲ್ಲ ಆತರ. ನಾವು ರಾಜ್ಯ ಸರ್ಕಾರ ಅಧಿಕಾರಾವಧಿಯಲ್ಲಿ ಪರಿಸ್ಥಿತಿ ಏನ್ ಬರುತ್ತೆ ಅದನ್ನ ಮಾಡ್ತೀವಿ. ಅಲ್ಲಿ ಆ ರಾಜ್ಯದಲ್ಲಿ ತಾರತಮ್ಯ ಜಾಸ್ತಿ ಇದೆ. 14% ಯಾದವರಿದ್ದಾರೆ. ಕಳೆದ 20-30 ವರ್ಷಗಳಲ್ಲಿ ಅವರು ಆರ್ಥಿಕವಾಗೂ ಶಕ್ತಿಶಾಲಿಯಾಗಿದ್ದಾರೆ, ಸಾಮಾಜಿಕವಾಗಿ ಶಕ್ತಿಶಾಲಿಯಾಗಿದ್ದಾರೆ, ಮತ್ತು ರಾಜಕೀಯದಲ್ಲೂ ಕೂಡ ಅತ್ಯಂತ ಜಾಸ್ತಿ ಪ್ರಭಾವ ಅವರಿದೆ. ಅವರಲ್ಲದ ಏನು ಎಕನಾಮಿಕಲಿ ವೀಕರ್ ಸೆಕ್ಷನ್ಗಳಿದಾವೆ, 35% ಅತಿ ಹಿಂದುಳಿದ ವರ್ಗಗಳಿದಾವೆ. ಅತಿ ಹಿಂದುಳಿದ ವರ್ಗಗಳು ಬೇರೆ ಕೈ ಜೋಡಿಸಬೇಕಾಗಿತ್ತಂಗಾರೆ ತೇಜಸ್ವಿ ಯಾದವ್ನ ಜೊತೆಗೆ ಹಾಕೊಂಡ್ರಿ ನೀವು. ಪ್ರಬಲನೂ ಬೇಕು,
ಎಲ್ಲಾ ದುರ್ಬಲರಿಗೂ ಶಕ್ತಿ ಕೊಡುವಂತ ಕೆಲಸವನ್ನೇ ರಾಹುಲ್ ಗಾಂಧಿ ಅವರು ಮಾಡೋದು. ಬೇರೆ ಜೊತೆ ನೀವು ಈಗ ಮೈತ್ರಿ ಮಾಡ್ಕೋಬೇಕಾಗಿತ್ತು ಹಾಗಿದ್ರೆ. ಈಗ ನೀವು ನಿಜವಾಗ್ಲೂ ಆ ತರ ಜನಾಂಗದ ಬಗ್ಗೆ ಆಸಕ್ತಿ ನಾವು ಇದ್ದಿದ್ರೆ- ಚುನಾವಣೆಗೆ ಮಾಡ್ತೀವಲ್ಲ, ಟಿಕೆಟ್ ಹಂಚ್ತೀವಲ್ಲ, ಹಂಚಿಕೆ ಇದೆಯಲ್ಲ, ನಿಮ್ಗೆಲ್ಲ ಗೊತ್ತಾಗ್ತದೆ ಯಾರು ನಿಜವಾಗಿ ಎಲ್ಲ ಜನಗಳ ಪರವಾಗಿದ್ದಾರೆ. ನಿಮಗೆ ಟಿಕೆಟ್ ಇಲ್ಲ ಅಲ್ಲಿ. ನಮ್ ಕಾಂಗ್ರೆಸ್ ಅಲ್ಲ, ನಿಮಗೆ ಟಿಕೆಟ್ ಇಲ್ಲ, ನೀವು decide ಮಾಡ್ತೀರಿ ಬಿಹಾರ ಟಿಕೆಟ್ಗಳನ್ನ ಅಲ್ಲಿ ನೀವು. ನಮ್ದು ಅಲಯನ್ಸ್ ಇದೆ. Okay. ಆಯ್ತಾ, ನಾವು ಅಲಯನ್ಸ್ ಮುಖಾಂತರನೇ ಮಾಡೋದು. Okay. ನೀವು ನಾನು ತೇಜಸ್ವಿ ಯಾದವ್ಗೆ RJD ಪರವಾಗಿ ಮಾತಾಡ್ತಾ ಇದೀನಿ ಅಂತಲ್ಲ, Okay. ಕಾಂಗ್ರೆಸ್ ಪರವಾಗಿ ಮಾತಾಡಿದ್ರು ಕೂಡ ನಮ್ಮ ಅಲಯನ್ಸ್ ಅಲ್ಲಿ ನಾವೇನ್ ತೀರ್ಮಾನ ಮಾಡ್ತೀವಿ, ರಾಹುಲ್ ಗಾಂಧಿ ಅವ್ರು ಏನ್ ತೀರ್ಮಾನ ಮಾಡ್ತಾರೆ, ತೇಜಸ್ವಿ ಯಾದವ್ ಏನ್ ತೀರ್ಮಾನ ಮಾಡ್ತಾರೆ, ಅಲ್ಲಿ ಒಂದು ಆರ್ಥಿಕ ನಿಮ್ಮ alliance ಗೆ ಇದ್ರೆ ತೇಜಸ್ವಿ ಯಾದವ್ ಸಿಎಂ ಅಲ್ಲಿ. ಖಂಡಿತ ತೇಜಸ್ವಿ ಯಾದವ್ ಸಿಎಂ. ಕಾಂಗ್ರೆಸ್ ಇಂದ ಯಾರು ಇಲ್ಲ. ಕಾಂಗ್ರೆಸ್ ಇಂದ ಯಾರೂ ಕಾಂಗ್ರೆಸ್ ಇಲ್ಲ. ಕ್ವಿಕ್ ಆಗಿ ನನಗೆ 5 ಜನ ಬಿಹಾರದ ಕಾಂಗ್ರೆಸ್ ಲೀಡರ್ ಹೆಸರು ಹೇಳಿ ನನಗೆ ಸಡನ್ ಆಗಿ ಅರ್ಜೆಂಟ್ ಕೇಳಬೇಕು ನಾನು. ಇಂತಿಂತ ನಾಯಕರಿದ್ದಾರೆ, ಮಹಾನ್ ಕೆಲಸ ಮಾಡಿದ್ದಾರೆ ಅವರು. ಹುಡುಕ್ಬೇಕಲ್ಲ ಸರ್. ಮಹಾನ್ ಕೆಲಸ ಮಾಡಿದ್ದಾರೆ, ಮತ್ತೆ ಸಂಘಟನೆ ಮಾಡಿ. ರಾಜೇಶ್ ಕುಮಾರ್ ನೋಡ್ರೆ, ಕೇಳಿ, ಕೇಳಿ. ಲೀಡರ್ಗಳೇ ಇರಲ್ಲ ಕೇಳಿ, ನನ್ನ ಹೆಸರು ಈಗ ಗೊತ್ತಿಲ್ಲ. ಸಿದ್ದರಾಮಯ್ಯ ಆಯ್ತು, ಲೋಕಲ್ ಲೀಡರ್, ರಾಜೇಶ್ ಕುಮಾರ್ ಸಿದ್ದರಾಮಯ್ಯ ಲೋಕಲ್ ಲೀಡರ್, ಆಯ್ತು, ನನಗೆ ಲೋಕಲ್ ಲೀಡರ್, ಕೇಳಿಸ್ಕೊಳ್ಳಿ. ಒಂದು ರೆಸ್ಪೆಕ್ಟ್ ಇದೆ, ಮಾತಾಡ್ತೀವಿ ನಾವು ಅವ್ರ ಬಗ್ಗೆ. ಈಗ ಅಲ್ಲಿ ಲೀಡರೇ ಗತಿ ಇಲ್ವಲ್ರಿ ನಿಮಗೆ? ನಮ್ಮ ರಾಜೇಶ್ ಕುಮಾರ್ ಅಂತ ಅಲ್ಲಿನ ಅಧ್ಯಕ್ಷರು. ಅದಕ್ಕಿಂತ ಮುಂಚೆ ಅಖಿಲೇಶ್ ಅಂತ. ಎಲ್ಲ ಡಿಕ್ಷನರಿ ಹುಡುಕಿ ಗೂಗಲ್ ಸರ್ಚ್ ಮಾಡಿ ಚೆಕ್ ಮಾಡ್ಕೋಬೇಕು ನಾವೀಗ. ನಾವಂತೂ ಅಲ್ಲೋಗಿ ಅವ್ರನ್ನ ಮೀಟ್ ಮಾಡಿಲ್ಲ. Okay. ನಮ್ಗೆ ಏನ್ ಮಾಹಿತಿ ಇದೆ ನಾವು. ಆಮೇಲೆ ಅಲ್ಲಿ ನಮ್ಮ ಅಖಿಲೇಶ್ ಅಂತ ರಾಜ್ ಟೈಮ್ ಅಧ್ಯಕ್ಷರಾಗಿದ್ರು. ನಮ್ಮ ಕನಯ್ಯ ಕುಮಾರ್ ಅಲ್ಲಿ ಸ್ಟಾರ್ ಕ್ಯಾಂಪೇನರ್, ಅಲ್ಲಿ ಲೋಕಲ್ ಪರ್ಸನ್ ಅವರು. Okay. ಕನಯ್ಯ ಕುಮಾರ್ ನಮ್ಮ ಕೃಷ್ಣಾಲ್ ಅವರು ಅಂತ ಹೇಳಿ ಆಂಧ್ರದವರು ಅಲ್ಲಿ ಇನ್ಚಾರ್ಜ್ ಆಗಿದ್ದಾರೆ. ಇವತ್ತು ಎಲ್ಲಾ ಕ್ಯಾಂಪೇನ್ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನೋಡಿ, ಈ ಚುನಾವಣೆ ಕೇಂದ್ರ ಸರ್ಕಾರಕ್ಕೆ ರೆಫರೆಂಡಮ್ ಬೇಗುಸರಾಯ್ ವ್ಯಕ್ತಿ ಅಂತ ಹೇಳಿ. ನಮ್ಮ ನಾಯಕರುಗಳಿದ್ದಾರೆ. ಆದ್ರೆ ಇನ್ನು ಎಮರ್ಜ್ ಆಗ್ಬೇಕಾಗಿದೆ ಕಾಂಗ್ರೆಸ್. ನೀವು ಹೇಳ್ದಂಗೆ ಒಂದು ಚಿಕ್ಕ ಮೈತ್ರಿನಲ್ಲಿ ಅವ್ರ ಚಿಕ್ಕ ಪಕ್ಷ ನಮ್ಮದಲ್ಲಿ. ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಈಗ ಬಿಹಾರದ ವಿಚಾರಕ್ಕೆ ಬಂದಾಗ ನೀವು ಇದೇ ನಿತೀಶ್ ಹೆಗಲ ಮೇಲೆ ಕೈ ಇಟ್ಕೊಂಡು ಎಷ್ಟು ದಿನ ಓಡಾಡ್ತೀರಿ ಬಿಹಾರದಲ್ಲಿ? ಅಥವಾ ನಿತೀಶ್ ಪಲ್ಟು ಕುಮಾರ್ ಅಂತ ಖ್ಯಾತಿನೋ ಕುಖ್ಯಾತಿನೋ ಅದು ಏನೋ ವಿಚಾರ, ಅಥವಾ ಅದೊಂದು ಪನ್ನಾಗಿ ಅದನ್ನು ಬಳಸ್ತಾ ಇದ್ದಾರೋ ಬೇರೆ ವಿಚಾರ. ಇದೇ ಇಟ್ಕೊಂಡು ಈಗ ನಿತೀಶ್ ಅವರ ಆಸರಲ್ಲಿ ನೀವು ಅಲ್ಲಿ ಹೋಗಿದ್ದೀರಾ, ನಿಮಗೆ ಓನ್ ಆಗಿರತಕ್ಕಂಥ ಶಕ್ತಿಯಲ್ಲಿದೆಯಾ? ಅಥವಾ ಎಂದಿನಂತೆ ಈ ವೋಟ್ ಡಿವೈಡರ್ಗಳು ಕೆಲವು ರಾಜ್ಯದಲ್ಲಿ ಹುಟ್ಟಾಕ್ತಿರಲ್ಲ ನೀವು, ವೋಟ್ ಡಿವೈಡ್ ಮಾಡೋಕ್ಕಿಂತ ಕೆಲವು ರಾಜಕೀಯ ಪಕ್ಷಗಳಲ್ಲಿ ನೀವು ಇರ್ತೀರಿ, ಬೇರೆ ಬೇರೆ ರಾಜ್ಯಗಳು ಬೇರೆ ಬೇರೆ ಜನ ಇರ್ತಾರೆ, ಅದರಲ್ಲಿ ಆ ಥರದ ಆಶ್ರಯ ಇಟ್ಕೊಂಡು ನಾನು ಹೋಗ್ತಿದ್ದೀರಾ ಬಿಹಾರದಲ್ಲಿ ಅಂತ? ಡೆಫಿನೆಟ್ ಆಗಿಲ್ಲ ಸರ್. JDUದು ನಮ್ದು ಒಂದು ಇದು 1995 ಇಂದನು NDA ಫಾರ್ಮ್ ಆದಾಗಿಂದನೂ ಇದೆ ಅಂತ. ಅವ್ರು ನಮ್ಮ ಪಾರ್ಟ್ನರ್ ಆಗಿರುವಂತದ್ದು. ಮೀನ್ಸ್ ವೆರಿ ಕಾನ್ಫಿಡೆಂಟ್ ಅಂಡ್ ವೆರಿ ಲಾಯಲ್ ಪಾರ್ಟ್ನರ್. ಯಾರು ಬಿಟ್ಟೋದ್ರು ರಾಜಕೀಯದ ಬೇರೆ ಬೇರೆ ಪರದಲ್ಲಿ ಅವರೇ ನಿತೀಶ್ ಕುಮಾರ್ ಅವರೇ ಹೇಳಿದ್ದಾರೆ. ಲಾಯಲ್ ಪಾರ್ಟ್ನರ್ ಅಂತ ಕರಿಬೇಡಿ, ಸಾಟರ್ ಅಂತ ಹೇಳ್ಕೊಳ್ಳಿ ನೀವು ಅಷ್ಟೇ. ಲಾಯಲ್ ಪಾರ್ಟ್ನರ್ whenever they are with us, they are loyal partners. ಅದರಲ್ಲಿ ಆ ಮಧ್ಯದಲ್ಲಿ ಏನಿರುತ್ತೆ ರಾಜಕೀಯದ ವ್ಯತ್ಯಾಸಗಳು ಬೇರೆ ಬೇರೆ ಇರುತ್ತೆ ಸರ್. ಅದಕ್ಕೆ ಅವ್ರಿಗೆ ಮತ್ತೆಂದು RJD ಜೊತೆಗೆ ಆಗ್ಬೋದು, ನಾನೆಲ್ಲೂ ಹೋಗಲ್ಲ ಅಂತ ಅವರೇ ಕ್ಲಾರಿಫೈ ಮಾಡಿದ್ದಾರೆ. ಮತ್ತೆ ನಮ್ದಲ್ಲಿ ಹೈಯೆಸ್ಟ್ ವೋಟ್ ಶೇರ್ಸ್ ಇದ್ರೂ ಕೂಡ, ಲಾರ್ಜೆಸ್ಟ್ ಪಾರ್ಟೀಸ್ ಆಗಿದ್ರು ಕೂಡ, ನಾವು ಬಂದು ಮೈತ್ರಿಯ ಒಂದು ಸರ್ಕಾರಕ್ಕೆ, ಮೈತ್ರಿ ಪಕ್ಷಕ್ಕೆ ನಾವು ಕೊಟ್ಟು ಅವರು ಮುಖ್ಯಮಂತ್ರಿಗಳು, ಸುದೀರ್ಘಾವಧಿಯ ಮುಖ್ಯಮಂತ್ರಿಗಳು ಆಗಿದ್ದಾರೆ ಅದರಲ್ಲಿ. ಸೊ ದಟ್ ಈಸ್ ವಾಟ್ ಇಟ್ ಈಸ್ ಹೆಲ್ಪಿಂಗ್. ಆಮೇಲೆ ಸೋಷಿಯಲ್ ಇಂಜಿನಿಯರಿಂಗ್ ಅಂದಾಗ ನಟರಾಜ್ ಗೌಡ ಹೇಳ್ತಿದ್ದಾಗ ಇಟ್ ಈಸ್ ನಾಟ್ ಓನ್ಲಿ ಬ್ಯಾಕ್ವರ್ಡ್ ಕ್ಲಾಸ್, ಇಟ್ ಈಸ್ ಅ ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್. ಅದಕ್ಕೂ ಚುನಾವಣೆಯಲ್ಲಿ ಏನು ಪೊಲಿಟಿಕಲ್ ಅವ್ರಿಗೆ ರೆಪ್ರೆಸೆಂಟೇಷನ್ಸ್ ಕೊಡಬೇಕು, ಭಾರತೀಯ ಜನತಾ ಪಾರ್ಟಿ ಆಗ್ಬೋದು, ಮೈತ್ರಿ ಸರ್ಕಾರ ಆಗ್ಬೋದು, ಅಲ್ಲಿ ಕೊಟ್ಟಿರುವಂತದ್ದಿದೆ. ಅದರಲ್ಲಿ ಮುಖ್ಯಮಂತ್ರಿಗಳು ಕೆಲವು ಆಗಿದ್ದಾರೆ ಅಂತದಿದೆ. ಸೊ ದಿಸ್ ಈಸ್ ವರ್ಕಿಂಗ್ ಬಿಕಾಸ್ ನಮ್ಮೊಂದು ಡೆವಲಪ್ಮೆಂಟ್ ಏನಿದೆ, ದ ಲಾಸ್ಟ್ ಮ್ಯಾನ್ ಅದು ರೀಚ್ ಆಗ್ತಾ ಇರೋದ್ರಿಂದ ಇಟ್ ಈಸ್ ಅದು ಯಾವ ರಾಹುಲ್ ಗಾಂಧಿ ಅವ್ರ ಬೆನ್ ಹಿಂದೆ ಒಂದ್ಸಲ ಬಿಹಾರದ ಲೀಡರ್ನ ಕೂರಿಸ್ಕೋತಾರೆ, ಪ್ರಿಯಾಂಕಾ ಗಾಂಧಿನ ಬುಲೆಟಲ್ಲಿ ಕೂರಿಸ್ಕೊಳ್ತಾರೆ, ಯಾತ್ರಾ ಮಾಡ್ತಿದ್ದಾರೆ, ಜನ ಸೇರ್ತಿರೋದು ನಿಜ. ನಾನು ಜನ ಸೇರಿದ್ನೇ ಗೆಲುವು ಅಂತಲೂ ನಾನು ಕನ್ಸಿಡರ್ ಮಾಡಲ್ಲ. ಈ ಥರ ಗೆಲ್ಲಬೇಕಾದ್ರೆ ಚಿರಂಜೀವಿ ಗೆದ್ದು ಏನೂ ಆಗಬೇಕಾಗಿತ್ತು, ಬೇರೆ ವಿಚಾರ ಅದು. ಈಗ TVK ಅಂತ ಬಂದಾಗ ವಿಜಯ್ಗೂ ತುಂಬ ಜನ ಸೇರಿದ್ದಾರೆ, ನಾನು ಅಲ್ಲಗಳಿಲ್ಲ ಅದನ್ನು. ಬಟ್ ಈ ಬಿಹಾರದ ಮಟ್ಟಿಗೆ ರಾಹುಲ್ ಗಾಂಧಿ ಹಿಂದೆ ಇಷ್ಟು ಜನ ಬರೋದಿದೆಯಲ್ಲ, ಇದು ಏನು ಅಲ್ವಾ? ಬಿಹಾರ ಚುನಾವಣೆ ಮೇಲೆ ಏನೂ ಪರಿಣಾಮನೇ ಬೀರೋದಿಲ್ಲ ಅಂತ ಹೇಳ್ತೀರಾ ನೀವು? ಇಂಡಿಯಾ ಬ್ಲಾಕ್ ವಿಚಾರ, ಸ್ಟಾಲಿನ್ ಬರ್ತಾರೆ ಇಲ್ಲಿಗೆ, ಅಖಿಲೇಶ್ ಬರ್ತಾರೆ, ಈಗ ಸಿದ್ದರಾಮಯ್ಯನವ್ರು ಹೋಗಿದ್ದಾರೆ, ಇವೆಲ್ಲ ಏನು ಎಫೆಕ್ಟ್ ಮಾಡಲ್ಲ ಅಂತ ಹೇಳ್ತೀರಾ ಇದು? ಕೆಲವು ಸತಿ ಕೆಲವು ಸರ್ಕಸ್ಗಳು ಬಂದಾಗ ಕೆಲವು ಸರ್ಕಸ್ ನಲ್ಲಿ ತುಂಬಾ ಚೆನ್ನಾಗಿರುವಂತ ರಂಜಿಸುವಂತ ಜನ ಬರ್ತಾರೆ. ಆ ರಂಜಿಸುವಂತ ಜನ ಬಂದಾಗ ಜನ ಸೇರ್ತಾರೆ ಸರ್. ಜನ ಸೇರ್ತಾರೆ, ಜನ ಸೇರ್ಬಿಟ್ಟು ಅವ್ರು ಗೊತ್ತಿದೆ ರಂಜಿಸೋರು ಯಾರು ಇರ್ತಾರೆ, ಅವ್ರನ್ನ ಅಭಿವೃದ್ಧಿ ಪಡಿಸೋರು ಯಾರು ಇರ್ತಾರೆ, ಜನ ವ್ಯತ್ಯಾಸ ಗೊತ್ತಿರುತ್ತೆ. ನಾವು ಅಭಿವೃದ್ಧಿಗೆ ಅಂತ ಬರ್ತೀವಿ, ಇವ್ರು ರಂಜಿಸಕ್ಕಂತ ಬರ್ತಾರೆ. ಯಾಕಂದ್ರೆ ಯಾವ್ದು ಲಾಜಿಕ್ ಇಲ್ಲ, ಅವ್ರ ಕೈಲಿ ಮ್ಯಾಜಿಕ್ ಆಗಲ್ಲ. ಲಾಜಿಕ್ಕೂ ಆಗ್ದಿರಾ, ಮ್ಯಾಜಿಕ್ಕೂ ಆಗ್ದಿರಾ, ಸೋತ್ ಸುಣ್ಣ ಆಗಿರೋಂಥವ್ರು ಪಾಪ ಕೆಲಸವಿಲ್ದಿರ ರ್ಯಾಲಿ ಮಾಡ್ತಾ ಇರ್ತಾರೆ. ಪರವಾಗಿಲ್ಲ, ಮಾಡ್ಲಿ ಸರ್, ಅದಕ್ಕೆ ದೇ ಕ್ಯಾನ್ ಡೂ ಇಟ್. ಬಟ್ ಜನ ಒಪ್ಬೇಕಲ್ಲ, ಜನ ಒಪ್ಬೇಕು ಸರ್. ನೀವ್ ಹೇಳ್ತಾ ಇದ್ರೆ ಇವ್ರಿಗೆ ಕಾಂಗ್ರೆಸ್ನವರು ದೇ ಆರ್ ಡಿಪೆಂಡೆಂಟ್ ಆನ್ ದ RJD ಎಷ್ಟು ಸೀಟ್ ಕೊಡುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್. ಅವ್ರು ಗೆದ್ರೆ 4 ಎಂತಕ್ಕಿರುತ್ತೆ, ಏನ್ ಹೊರಕ್ ಇರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಅವ್ರು ಗೆಲ್ಲೋದು 2-4 ಇರುತ್ತದಲ್ಲಿ. ಆ 4 ಹೊರಕ್ ಅನ್ನೋದಕ್ಕೆ ಇರೋದಕ್ಕೆ ಅನ್ನೋದು ಬಿಟ್ರೆ ರಾಜ್ಯ ಆಳಕ್ಕಲ್ಲ, ಅವ್ರು ದೇಶ ಹಾಳು ಮಾಡಕ್ ಇರುವಂತದ್ದು. ದೇಶ ಹಾಳು ಮಾಡ್ತಾ ಇರೋದು ಇದರಿಂದಾನೆ ಅಂತಲ್ಲಿ ಸರ್. ಕೊನೆಗೆ ವಿಲ್ ಯು ಅಕ್ಸೆಪ್ಟ್ ದ ಮ್ಯಾಂಡೇಟ್ ಆಫ್ ದ ಪೀಪಲ್? ಇದನ್ನ ನಾವು ಕೇಳುವಂತದ್ದು. ವಿಲ್ ಯು ಅಕ್ಸೆಪ್ಟ್ ದ ಮ್ಯಾಂಡೇಟ್ ಆಫ್ ದ ಪೀಪಲ್? ಜನ ಏನ್ ಕೊಡ್ತಾರೆ ಅನ್ನೋದನ್ನ, ಅದು ಒಂದು ಓಟ ಯಾವುದೇ ಓಟ್ ಆಗಿದ್ರು ಅದನ್ನ ಅಕ್ಸೆಪ್ಟ್ ಮಾಡ್ಬೇಕಾಗತ್ತೆ. ಅದನ್ನ ಅಕ್ಸೆಪ್ಟ್ ಮಾಡಿದ್ರೆ ನೀವು
ಇಷ್ಟೊಂದು ಸುದೀರ್ಘವಾಗಿ ಡೆಮೋಕ್ರಸಿ ಉಂಟು ಅಂದ್ರೆ ನೀವು ಸೋತಿರಿ, ನೀವು ಗೆದ್ದಿರುವಂತ ಕ್ಷೇತ್ರಗಳೆಲ್ಲ Fine. ನೀವು ಮತದಾರನ್ನ ಅವಮಾನಿಸ್ತೀರಾ ಇಲ್ಲ ಅವ್ರನ್ನ ಸನ್ಮಾನಿಸ್ತೀರಾ? ಅಶೋಕ್ ಸರ್, ಈಗ ಇಲ್ಲಿ ಎರಡು ಪ್ರಶ್ನೆ ಬಂತು. ಲೋಕಸಭಾ ಚುನಾವಣೆಗೆ ಯಾವ ಮತದಾರರು ವೋಟನ್ನು ಹಾಕಿದ್ರೋ ಅದೇ ಮತದಾರರನ್ನ 64 ಲಕ್ಷ 65 ಲಕ್ಷ ಜನರನ್ನ ಇವರು ಆಚೆ ಹಾಕ್ಬಿಟ್ರು, ಡಿಲೀಷನ್ ಮಾಡಿ ಹಾಕ್ಬಿಟ್ರು ಅವ್ರದ್ದು ಅಂತ ಒಂದು ಪ್ರಶ್ನೆ ಬಂತು. ಎರಡನೇದು, ರಾಹುಲ್ ಗಾಂಧಿ ವೋಟ್ ಚೋರಿ ಅಂತ ಹೇಳಿಕೊಳ್ಳುವುದೇ, ಚುನಾವಣಾ ಆಯೋಗ ತಪ್ಪು ಮಾಡಿದೆ ಅಂತ ಹೇಳಿಕೊಳ್ಳುವುದೇ, ಬಿಜೆಪಿ ಮತ ಕದ್ದಿದೆ ಅಂತ ಹೇಳಿಕೊಳ್ಳುವುದೇ, ಬಿಹಾರದ ಜನಗಳ ಮನಸಂಪನ್ನ ಮಾಡಲಿಕ್ಕೆ, ಮನಸ್ತೃಪ್ತಿ ಮಾಡಕ್ಕೆ ಅವ್ರಿಗೆ ಸಾಕಾಗಿದ್ಯಾ ಎಲಿಮೆಂಟ್ಸು? ಎಲೆಕ್ಷನ್ ಕಮಿಷನ್ ಮೋಸ ಮಾಡ್ಬಿಟ್ಟಿದ್ಯಪ್ಪ, ನಾವು ರಾಹುಲ್ ಗಾಂಧಿ ಈ ಥರ ಎಲ್ಲ ಹೇಳ್ಬಿಟ್ಟಿದ್ದಾರೆ, ನಾವು ರಾಹುಲ್ ಗಾಂಧಿಗೆ ವೋಟ್ ಹಾಕಬೇಕು, ತೇಜಸ್ವಿ ಯಾದವ್ ವೋಟ್ ಹಾಕಬೇಕು, ಅದಕ್ಕೆ ಕ್ರೈಟೀರಿಯಾ ಆಗುತ್ತಾ ಸರ್? ನಮ್ಮ ಪತ್ರಿಕೋದ್ಯಮದಲ್ಲಿ ಒಂದು ಮಾತಿದೆ, ಒಂದು ಪತ್ರಿಕೆ ಮಾಡಬೇಕಂದ್ರೆ ರಂಜನೆ, ಬೋಧನೆ, ಪ್ರಚೋದನೆ ಅಂತ. ನಿಮಗೆ ಬಿಹಾರ ಅಂದ ತಕ್ಷಣ ಒಂದು ರಂಜನೆ ಕೊಡೋದೇ ಲಾಲು ಪ್ರಸಾದ್ ಯಾದವ್. ಆ ಕಾಲದಿಂದ ನಾವು ನೋಡ್ಕೊಂಡು ಬಂದಿರೋದು. ಅತಿ ಹೆಚ್ಚು ದೇಶಗಳಲ್ಲಿ ರಂಜನೆ ಕೊಡುವಂತ ವ್ಯಕ್ತಿ ಯಾರು? ಲಾಲು ಪ್ರಸಾದ್ ಯಾದವ್. ಆಮೇಲೆ ಎಲ್ಲಾ ಸರ್ಕಾರದಲ್ಲೂ ಮಂತ್ರಿ ಆಗಿರೋ ವ್ಯಕ್ತಿ ಯಾರು? ಅವರು ಅಲ್ಲಿಯವರೇ. ಆಮೇಲೆ ದೇಶದಲ್ಲಿ ಪ್ರಸಿದ್ಧಿ ಹೊಂದಿದ ವ್ಯಕ್ತಿ ಯಾರು? ಅವರು ಬಿಹಾರಕ್ಕೆ ನಮ್ಮ ಕರ್ನಾಟಕದವರೇ ಆದ್ರೆ ಬಿಹಾರಕ್ಕೆ ಸೇರಿದವ್ರೆ. ಆಮೇಲೆ ಬಿಹಾರದ ಮೇಲೆ ಅತಿ ಹೆಚ್ಚು ಪ್ರಭಾವ ಬೀರೋದು ಕೇಂದ್ರ ಸರ್ಕಾರ. ಯಾವಾಗ್ಲೂ ಅಷ್ಟೇನೆ, ಕೇಂದ್ರದಲ್ಲಿ ಯಾವ ಆಡಳಿತ ಇರುತ್ತೆ ಅದ್ರ ಮೇಲೆ ಅವರು ಮಾಡ್ತಾರೆ. ಈಗ ನಮ್ಮ ಚಂದ್ರಬಾಬು ನಾಯ್ಡು ಏನ್ ಮಾಡ್ತಾ ಇದ್ದಾರೆ, ಅವರು ಒಂದು ಕಾಲು ಇವರೊಂದು ಕಾಲು. ಅಲ್ಲಿ ಕಾಂಗ್ರೆಸ್ ಲೀಡರ್ಸ್ ಇಲ್ಲ, ಕಾಂಗ್ರೆಸ್ ನಾಯಕರ ಹೆಸರುಗಳನ್ನ ನೀವು ಕೇಳಿದ್ರೆ ಯಾರಿದ್ದಾರೆ ಅಂತ ಇಲ್ಲ. ನಾನು ಅದನ್ನೇ ಪ್ರಸ್ತಾಪ ಮಾಡಿದೆ, ಇಲ್ಲ. ಬಟ್ ಈಗ ಇಂಡಿಯಾ ಒಕ್ಕೂಟ ಏನಾಗಿದೆ, ಅವರು ಒಂದು ಬೇರೆ ರೀತಿಯ ಒಂದು ತಂತ್ರಗಾರಿಕೆಯನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ, ಹೊರಡ್ತಾ ಇದಾರೆ. ಹಾಗಾಗಿ ಐದ ಲೀಡರ್ ಸಿದ್ದರಾಮಯ್ಯನವರನ್ನ ಪ್ರಥಮ ಬಾರಿಗೆ ಕರ್ಸ್ಕೊಂಡಿರೋದು. ಹಿಂದೆ ಎಲ್ಲ ನಾವು ನೋಡಿದ್ದು ಜನತಾ ಪರಿವಾರದಲ್ಲಿ ಹೇಗಿತ್ತು ಅಂದ್ರೆ, ಬಿಹಾರದವ್ರು ಇಲ್ಲಿಗೆ ಬರ್ತಿದ್ರು, ಜಾರ್ಜ್ ಫರ್ನಾಂಡಿಸ್ ಬರ್ತಿದ್ರು, ಲಾಲು ಪ್ರಸಾದ್ ಯಾದವ್ ಜನತಾದಳದ ಅಧ್ಯಕ್ಷರಾಗಿದ್ದಾಗ ಇಲ್ಲಿ ಬಂದು ಚಿತ್ರದುರ್ಗ ಎಲೆಕ್ಷನ್ ಅಲ್ಲಿ ಹೆಲಿಕಾಪ್ಟರ್ ಬಂದು ಕೋದಂಡರಾಮಯ್ಯನವ್ರನ್ನ ಗೆಲ್ಸಿದ್ರು MP ಆಗಿ. ಈ ಚಿತ್ರಣವನ್ನ ನಾವು ನೋಡ್ತಿದ್ವಿ. ಈಗ ಬೇರೆ ಕಡೆಯಿಂದ ನಾಯಕರನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತಿರ್ತಾರೆ. ಅದು ರಂಜನೆಯೂ ಹೌದು, ಪ್ರಚೋದನೆಯೂ ಹೌದು, ಎಲ್ಲವೂ ನಡೀತದೆ. ಹಿಂದೆ ಅಂಬರೀಷ್ ರಾಮನಗರದಲ್ಲಿ ಸೋತಾಗ ಒಂದು ಮಾತು ಹೇಳಿದ್ರು, ಅಭಿಮಾನಿಗಳೆಲ್ಲ ಮತದಾರರಲ್ಲ, ಮತದಾರರೆಲ್ಲ ಅಭಿಮಾನಿಗಳಲ್ಲ ಅಂತ. ಇದು ಎಲ್ಲಾ ಚುನಾವಣೆಗಳಿಗೂ ನಡೀತದೆ. ಈ ಕರ್ನಾಟಕದಲ್ಲಿ ನೀವು ಬಿಜೆಪಿಗೆ ಏನಾಯ್ತು ಅನ್ನೋದನ್ನ ನಾವು ಗಮನಿಸಿದೀವಿ. ಲಾಸ್ಟ್ ಚುನಾವಣೆಯಲ್ಲಿ 66 ಸ್ಥಾನಕ್ಕೆ ಇಳಿತು. ಅದಕ್ಕೆ ಕಾರಣ ಏನೇನು ಅಂತ ನಾವು ಲೆಕ್ಕ ಹಾಕಿದ್ರೆ, ಕಾಂಗ್ರೆಸ್ನ ಸಾಧನೆ ಏನು ಕಾರಣ ಅಲ್ಲ, ಬಿಜೆಪಿ ಗಣನೀಯ ಸ್ಥಿತಿಯಲ್ಲಿ ಇದಾದಂಥದ್ದು. ಇದು ನ್ಯಾಷನಲ್ ಲೆವೆಲ್ ಅಲ್ಲಿ ಮೋದಿಯವರ ಭಾಷಣ ಎಷ್ಟು ಪ್ರಭಾವ ಬರುತ್ತೆ. ಆದ್ರೆ ಅವ್ರ ಲೆಕ್ಕಾಚಾರ, ನಿತೀಶ್ ಕುಮಾರ್ ಅವರ ಲೆಕ್ಕಾಚಾರವೇ ಬೇರೆ ಇದೆ. ಅವರು ನಿತೀಶ್ ಕುಮಾರ್ ಮೋದಿಯವ್ರನ್ನ ನೋಡಿ ನಮ್ಗೆ ಎಷ್ಟು ಬೇಸರ ಆಗಿದೆ 15 ವರ್ಷಗಳಲ್ಲಿ, ಅಷ್ಟೇ ಬೇಸರ ನಿತೀಶ್ ಕುಮಾರ್ ನೋಡಿ ನಮ್ಗಾಗಿಲ್ವಾ? ಒಂದು ಬದಲಾವಣೆನ ಜನ ಬಯಸಬಾರ್ದ? ಬೇಕಲ್ವಾ? 90 ಅದು ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಅಲ್ಲ, ಅವರು ಬೇರೆ ಒಂದು ಬದಲಾವಣೆಯ ಒಂದು ಮುನ್ಸೂಚನೆ ಕಾಣಿಸ್ತಾ ಇದೆ ಅಂತ ನನಗನ್ಸುತ್ತೆ. ಫೈನ್. ಈಗ ನಟರಾಜ್ ಗೌಡ್ರೆ, ಈ ಬಿಜೆಪಿ ವಿಚಾರಕ್ಕೆ ಅಂತ ಬಂದಾಗ, ಅಧಿಕಾರಕ್ಕೆ ಬಂದಾಗ ಒಂದು ವಿಷಯ ಗಮನಿಸ್ತಾ ಇದ್ದೀವಿ. ಈ ಬಿಜೆಪಿ ಪಾರ್ಟಿ ಈ ಆಂಟಿ ಇನ್ಕಂಬೆನ್ಸಿ ವಿರೋಧಿ ವ್ಯಾಕ್ಸಿನ್ ತಗೊಂಡಂಗೆ, ಆಡಳಿತ ವಿರೋಧಿ ಅಲೆ, ಅದಕ್ಕೆ ವಿರುದ್ಧವಾಗಿ ಒಂದು ವ್ಯಾಕ್ಸಿನ್ ಇಮ್ಯೂನ್ ಆಗಿರೋ ರೀತಿಯಲ್ಲಿ ಬಿಜೆಪಿ ಪಾರ್ಟಿ ಕಾಣಿಸ್ತಾ ಇದೆ ದೇಶದಲ್ಲಿ. ಒಂಥರ ಸೋಲೆ ಇರಲ್ಲ, ನಮ್ಮ ಸರ್ಕಾರಕ್ಕೆ ಅಸಮಾಧಾನನೇ ಇರಲ್ಲ, ಜನ ವಿರೋಧಿನೇ ಇರಲ್ಲ ನಮ್ಮದು, ಅಥವಾ ಆಡಳಿತ ವಿರೋಧಿ ಅಲೆನೇ ಇರಲ್ಲ. ಇದು ಒಂದು ಭಾಗ. ಸಿದ್ದರಾಮಯ್ಯವ್ರನ್ನ ಇಲ್ಲಿಂದ ನೀವು ಬಿಹಾರ ಕರ್ಕೊಂಡು ಹೋಗೋದು, ಬುಲ್ಡೋಸರ್ ಬಾಬಾ ಖ್ಯಾತಿ ಅಥವಾ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವ್ರನ್ನ ಬಿಜೆಪಿ ಕರ್ಕೊಂಡ್ಬಂದು ಕೇರಳದಲ್ಲಿ ಪ್ರಚಾರ ಮಾಡಿಸೋದು ತುಂಬ ವಿಭಿನ್ನವಾಗಿ ಏನು ಕಾಣಲ್ಲ. ಬಟ್ ಸ್ಥಳೀಯ ಮುಖ ಅನ್ನೋ ವಿಷಯ ಇಂಪಾರ್ಟೆಂಟ್ ಆಗ. ಬುಲ್ಡೋಸರ್ ಬಾಬಾ ಬಂದು ಕೇರಳದಲ್ಲಿ ಪ್ರಚಾರ ಮಾಡಿಬಿಟ್ಟ, ಕೇರಳದಲ್ಲಿ ಸ್ವೀಪ್ ಆಗಬೇಕಾಗಿತ್ತಲ್ಲ ಬಿಜೆಪಿಯದ್ದು, ಆಯ್ತಾ? ಇಲ್ಲ ನೋಡಿ, ಈಗ ನೀವು ಹೇಳ್ತಾರದು ಕರೆಕ್ಟ್ ಆಗಿದೆ. ಅದಕ್ಕಿಂತ ಮುಂಚೆ ಬಿಜೆಪಿ ವಕ್ತಾರರು ಅದಕ್ಕಿಂತ ಮುಂಚೆ ಒಂದು ಸೆಂಟೆನ್ಸ್ ಬಿಜೆಪಿ ವಕ್ತಾರರ ಮಾತಿಗೆ, ಸೋತು ಸುಣ್ಣ ಆಗಿರೋ ರಾಹುಲ್ ಗಾಂಧಿ, ಆಮೇಲೆ ಮನರಂಜನೆಗೋಸ್ಕರ ಅವ್ರು ನೋಡಕ್ ಬರ್ತಾರೆ, ಸರ್ಕಸ್ಸು ಮನರಂಜನೆಗೆ ಒಳಗೆ ಬರ್ತಾರೆ. 2023ರಲ್ಲಿ ನನ್ನ ಮಕ್ಕ ನೋಡೇ ಓಟ್ ಹಾಕಿಂತ ಮೋದಿ ಅವ್ರು ಇಲ್ಲಿ ಬಂದಿದ್ರು. ಜನ ಲಕ್ಷ ಜನ ಸೇರಿದ್ರು, ಇಲ್ಲಿ ಲಕ್ಷ ಜನ ಯಾರು ಓಟ್ ಹಾಕ್ಲಿಲ್ಲ. ಅವರು ಮಕ ನೋಡಿ ಅಲ್ಲ, ಡೆವಲಪ್ಮೆಂಟ್ ನೋಡಿ ಅಲ್ಲ, ಅವ್ರು ಡೆವಲಪ್ಮೆಂಟ್ ಮಾಡಿಲ್ಲ ಬಿಡಿ, ಡೆವಲಪ್ಮೆಂಟ್ ನೋಡಿ ಅಂತದ್ರಲ್ಲಿ ಅವಾಗಲಿಂದ ನೀವಾಗ ಹೇಳ್ತಾ ಇದ್ದೀರು. ಅದಕ್ಕೇನೆ ಏನಂದ್ರೆ ಮಕ ನೋಡು ಓಟ್ ಹಾಕ್ಲಿಲ್ಲ, ನಿಮ್ ಡೆವಲಪ್ಮೆಂಟ್ ಇಲ್ಲ ಅಂತ ನೋಡಿ ಅದನ್ನು ನಿಮ್ ತಿರಸ್ಕಾರ ಮಾಡಿದ್ದಾರೆ 2023 ಚುನಾವಣೆಯಲ್ಲಿ.
ರಾಹುಲ್ ಗಾಂಧಿಯವರು ಅತ್ಯಂತ ಪ್ರಾಮಾಣಿಕವಾಗಿ ಪ್ರತಿಯೊಂದು ಜನತೆಗೆ ಸಂಬಂಧಪಟ್ಟ ವಿಷಯಗಳು ಮಾತ್ರ ರೈಸ್ ಮಾಡ್ತಾ ಇರ್ತಕ್ಕಂಥದ್ದು. ಅಲ್ಲಿ ಅವ್ರು ರ್ಯಾಲಿಗೆ ಹೋದಾಗ ಅಭೂತಪೂರ್ವ ಜನ ಬೆಂಬಲ ಸಿಕ್ಕಿದೆ. ನಮ್ಗೆ ನಾವು ಕಳೆದ ಚುನಾವಣೆ ಮಾಡಿದಾಗ ಈ ಜನ ಸಿಕ್ಕಿರಲಿಲ್ಲ, ನಮಗೆ ಈ ಬೆಂಬಲ ಸಿಕ್ಕಿರಲಿಲ್ಲ. ಓಕೆ, ಅದಕ್ಕೆ ದ್ವಿಗುಣ ಪಟ್ಟು ಈ ಬಾರಿ ಜನಗಳ ಬೆಂಬಲ ವೋಟ್ ಸಿಕ್ಕಿದೆ. ಚೋರಿನ ವಿಚಾರಣ ಇದು, ಅದೇ ಕಾರಣನ ಇಲ್ಲಿ? ಇಲ್ಲ, ಅದೇ ಕಾರಣ ಅಲ್ಲ. ನಾವು ಅದಲ್ಲದೆ ಕೂಡ ನಾವು ಕರ್ನಾಟಕದಲ್ಲಿ, ತೆಲಂಗಾಣದಲ್ಲಿ ನಾವು ಒಳ್ಳೆ ಅಧಿಕಾರವನ್ನ ಕೊಡ್ತಾ ಇದೀವಿ. ನಾವು ಗ್ಯಾರಂಟಿ ಯೋಜನೆಗಳನ್ನ ಜನ ಅದ್ರ ನಾವು ಕೊಡ್ತಾ ಇದೀವಿ. ಸೊ ಹಂಗಾಗಿ ಇರ್ರಿ ಒಂದ್ ನಿಮಿಷ ಗುರು, ಈಗ ಮೋದಿನೇ ಈಗ ಮಾತಾಡಕ್ ಬಿಡ್ಬೇಕು, ಸ್ವಲ್ಪ ಡಿಸೆನ್ಸಿ ನೀನು ಇಟ್ಕೊಂಡು ನಾನು ಮಾಡ್ತಾ ಇರ್ತೀನಿ ಹಂಗೇನೆ. ಸಿ 200 ಲಕ್ಷ ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಸಾಲ ಮಾಡ್ಕೊಂಡು ಕೂತಿದೆ. 200 ಲಕ್ಷ ಕೋಟಿ ರೂಪಾಯಿ ಇದೆ ನಮ್ಮ ಸಾಲ, ದೇಶದ ಸಾಲ. ಬಿಡಿ, ಅದ್ರ ನಂತರ ಮಾತಾಡೋಣ. ಆದ್ರೆ ಬಿಹಾರಲ್ಲಿ ನಾವು ಈ ಸಲ ಬಂದ್ರೆ ಉದ್ಯೋಗ ಸೃಷ್ಟಿಗೆ ಒತ್ತು ಕೊಡ್ತೀವಿ, ರೈತರ ಅನುಕೂಲಕ್ಕೆ ಒತ್ತು ಕೊಡ್ತೀವಿ, ರೈತರ ಆದಾಯಕ್ಕೆ ಮೇಲೆ ನಾವು ಕೆಲಸ ಮಾಡ್ತೀವಿ. ಆಮೇಲೆ ಗೃಹಲಕ್ಷ್ಮಿ ಯೋಜನೆ ಯಾವ ರೀತಿಯಾಗಿ ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಮಾಡಿದೀವಿ ಅದೇ ರೀತಿ ಬಿಹಾರಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ. ಎಲ್ಲರಿಗೂ ಫ್ರೀ ವಿದ್ಯುತ್ ಕೊಡ್ತೀವಿ. ಇದು ಮೇನ್ ಆಗಿ ಅಗತ್ಯ, ಇಮಿಡಿಯೇಟ್ ಅಗತ್ಯ ಇದೆ. ಇನ್ನು ಒಳ್ಳೊಳ್ಳೆ ಫಾಂಟ್ ಅಲ್ಲಿ, ಒಳ್ಳೊಳ್ಳೆ ಬಣ್ಣಗಳಲ್ಲಿ, ತುಂಬಾ ಚೆನ್ನಾಗಿರೋ ಪೇಪರ್ ಕ್ವಾಲಿಟಿಯಲ್ಲಿ ಇದಕ್ಕಿಂತ ಚೆನ್ನಾಗಿರೋದನ್ನ ಬಿಜೆಪಿ ಪ್ರಿಂಟ್ ಮಾಡಿಸಬಲ್ಲದು. ನೀವೇನ್ ಹೇಳ್ತಾ ಇದ್ದೀರಲ್ಲ, ಒಳ್ಳೆ ಫಾಂಟ್ ಸೈಜು, ಒಳ್ಳೆ ಕಲರ್, ಒಳ್ಳೆ ಪುಸ್ತಕದಲ್ಲಿ ಚೆನ್ನಾಗಿ ಪ್ರಿಂಟ್ ಮಾಡಬಹುದು. ಅವರೇ ನಂಬಿಕೆಯನ್ನ ಕಳ್ಕೊಂಡಿದ್ದಾರೆ. ದೆಹಲಿನಲ್ಲಿ ಅವರು ಕೊಟ್ಟ ಪ್ರಾಮಿಸ್ ಅನ್ನ ಅವ್ರು ಈಡೇರಿಸಿಲ್ಲ, ರಾಜಸ್ಥಾನದಲ್ಲಿ ಕೊಟ್ಟ ಪ್ರಾಮಿಸ್ ಅನ್ನ ಈಡೇರಿಸಿಲ್ಲ, ಮಹಾರಾಷ್ಟ್ರದಲ್ಲಿ ಕೊಟ್ಟ ಪ್ರಾಮಿಸ್ ಅನ್ನ ಈಡೇರಿಸಲೇ ಈಗ ಏನು ಲಾಡ್ಲಿ ಬೆಹನ ಅಥವಾ ಎಲ್ಲ ಇತ್ತಲ್ಲ ಅದನ್ನ ಅರ್ಧಕ್ಕೆ ಇಳಿಸಿದ್ದಾರೆ. ಸೊ ಇದು ಜನಗಳಿಗೆ ಗೊತ್ತಾಗಿದೆ. ನಾವು ಕರ್ನಾಟಕದಲ್ಲಿ ಆ ರೀತಿ ಮಾಡಿಲ್ಲ, ತೆಲಂಗಾಣದಲ್ಲಿ ಆ ರೀತಿ ಮಾಡಿಲ್ಲ. ಬಿಹಾರ ಜನತೆಗೆ, ಎಸ್ಪೆಷಲ್ ಬಿಹಾರ ಜನತೆಗೆ ಅದರ ಅಗತ್ಯ ಇವಾಗಿದೆ. ಒಂದು. ಎರಡನೇದು, ನಾವು ವೋಟ್ ಅಧಿಕಾರ ಯಾತ್ರೆನೂ ಮಾಡ್ತಾ ಇದೀವಿ, ಬಿಜೆಪಿಯನ್ನು ಎಕ್ಸ್ಪೋಸ್ ಮಾಡ್ತಾ ಇದೀವಿ. ಬಿಜೆಪಿ 10-11 ವರ್ಷದಲ್ಲಿ ಬಿಹಾರ್ಗೆ ಕೊಡುಗೆ ಕೊಡಬಹುದಾಗಿತ್ತು ಕೇಂದ್ರ ಸರ್ಕಾರ, ಮೋದಿ ಅವರು ಕೊಟ್ಟಿಲ್ಲ. ನಿತೀಶ್ ಕುಮಾರ್ ಕೂಡ ನಿಮ್ಮ 60 ವರ್ಷದ ಗಾಯಕಿ ಅವರು ಮುಲಾಮಸ್ತಾ ಇದೀವಿ ಅಂತ ಹೇಳ್ತಾ ಇರೋದು, ಅಷ್ಟು ದೊಡ್ಡ ಗಾಯ ಮಾಡ್ಬಿಟ್ಟಿದ್ದಾರೆ ಬಿಹಾರಕ್ಕೆ. ನಾನೀಗ ಆಯಿಂಟ್ಮೆಂಟ್ ಹಚ್ತಾ ಇದ್ದೀನಿ. ಕಳೆದ 10 ವರ್ಷದಲ್ಲಿ ಉಳಿದಂತ ಮಕ್ಕಳಿಗೆ ನೀನು ವ್ಯಾಕ್ಸಿನ್ ಕೊಡಬೇಕು, ಶಾಲೆಗಳಿಗೆ ವಿದ್ಯಾಭ್ಯಾಸಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅದನ್ನ ಹೇಳಿದ್ರೆ ನೀವು 50 ವರ್ಷ ಮುಂಚೆ ಯಾರಿಗೋ ವ್ಯಾಕ್ಸಿನ್ ಕೊಟ್ಟಿಲ್ಲ, 50 ವರ್ಷ ಮುಂಚೆ ನೀವು ಅವ್ರು ಯಾರಿಗೋ ವಿದ್ಯಾಭ್ಯಾಸ ಮಾಡಿದ್ರೆ ಆಗಿನ ಕಾಲ ಮುಗ್ದೋಯ್ತು. ಈಗಿನ ಕಾಲದಲ್ಲಿ ನಿಮ್ಗೆ ಅವಕಾಶ ಸಿಕ್ಕಿದೆ, ನೀವು ಕೆಲಸ ಮಾಡಿ. ಅದು ಬಿಟ್ಬಿಟ್ಟು ನೀವು ಇದು ಅದೇ ಹಳೆದನ್ನೇ ಕೆದಕ್ತಾ ಇದ್ರೆ ಜನ ನಿನಗೆ ಕೊಟ್ಟಿರೋದು ಬಿಟ್ಟೋಗಪ್ಪ ಹಂಗಾರೆ ನೀವು ಅಂತ ಹೇಳ್ತಾರೆ. ಗ್ಯಾರಂಟಿಗಳೇ ಸಾಕಾಯ್ತು, ಬರೀ ಗ್ಯಾರಂಟಿ ಅಲ್ಲ, ಇಡೀ ದೇಶವನ್ನೇ ಗ್ಯಾರಂಟಿಗೆ ಸೀಮಿತವಾಗಿ ಇವ್ರು ಮಾಡಿದ್ರು ಅಂತ ನೀವೇನು ಬಿಟ್ಟುಬಿಡ್ಲಿಲ್ಲ. ಗ್ಯಾರಂಟಿ ಆರಂಭದಲ್ಲಿ ಟೀಕೆ ಮಾಡಿದವ್ರೆ ನೀವು, ಆಮೇಲೆ ನೀವೇ ಇಂಪ್ಲಿಮೆಂಟ್ ಮಾಡ್ಕೊಂಡು ಇದೇನು ದೊಡ್ಡ ರಹಸ್ಯವಾಗಿ ಏನು ಉಳಿದಿಲ್ಲ. ಈಗ ನಿಮ್ಮದು ಗ್ಯಾರಂಟಿನೇ, ಇವ್ರದ್ದು ಗ್ಯಾರಂಟಿನೇ. ಮತ್ತೆ ಬಿಹಾರಕ್ಕೆ ದುಡ್ಡು ಕೊಡ್ತೀನಿ, ಕೆಲಸ ಕೊಡ್ತೀನಿ, ನಿಮಗೆ ಬಸ್ಸಲ್ಲಿ ಫ್ರೀ ಮಾಡಿಬಿಡ್ತೀನಿ. ಇದರಲ್ಲೇ ಇಷ್ಟೇ ಚೌಕಟ್ಟು ಬಿಹಾರದ ಎಲೆಕ್ಷನ್ ಕೂಡ. ಅವ್ರದ್ದು ಬರೀ ಮಾತಿನ ಗ್ಯಾರಂಟಿ ಸರ್, ನಮ್ದು ಮೋದಿ ಅವ್ರ ಗ್ಯಾರಂಟಿ ಸರ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಮೋದಿ ಇವ್ರ ಗ್ಯಾರಂಟಿ ಎಲ್ಲಿ ಸ್ಟಾಪ್ ಆಗುತ್ತೋ ನಮ್ ಗ್ಯಾರಂಟಿ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ನಮ್ ಗ್ಯಾರಂಟಿ ಸ್ಟಾರ್ಟ್ ಆದಾಗ ಜನರಿಗೆ ತಲುಪುವಂತದ್ದು ಇರುತ್ತೆ. ಸರಿ, ಕ್ಲಾಸಿಕ್ ಎಕ್ಸಾಂಪಲ್, ಈ ಬ್ಯಾಂಕ್ಗಳ ರಾಷ್ಟ್ರೀಕರಣ ಆದ್ಮೇಲೆ ಬ್ಯಾಂಕ್ ಮತ್ತೆ ರಾಷ್ಟ್ರೀಕರಣದಿಂದ ಬ್ಯಾಂಕ್ ಜನಗಳ ಖಾತೆ ಇರಲಿಲ್ಲ. ಇವತ್ತು ಲೇಟೆಸ್ಟ್ 11 years ಅಂತ ಆದ್ಮೇಲೆ 56 crores ಇದೆ ಸರ್, ಅಲ್ಲಿ 56 crores ಅಕೌಂಟ್ಸ್ ಇದೆ ಅಂಡ್ 2,87 crores ಡೆಪಾಸಿಟ್ಸ್ ಇದೆ. ಸೊ ಬ್ಯಾಂಕ್ ಜನರಿಗೆ ಹತ್ರ ಆಗಿದೆ ಅಂತದ್ದು. ಸೊ ಆ ತರ ಬೇಸಿಕ್ ನೀಡ್ಸೇ ಮಾಡದೆ ಇರೋಂತಾರೆ ಇವರು. ಇವಾಗ ಉದ್ಯೋಗ ಕೊಡ್ತೀನಿ, 60 ವರ್ಷದಿಂದ ಮಾಡದೇ ಇರೋದು ಇವಾಗ ಮಾಡ್ತೀನಿ. ಮತ್ತೆ ಯಾರು ಮೇವು ಹಗರಣದಲ್ಲಿ ಆಪಾದಿತರಾಗಿದ್ದಾರೋ, 96ನೇ ಇಸ್ವಿದ ಮೇವು ಹಗರಣದಲ್ಲಿ ಸುದೀರ್ಘವಾಗಿ ಕನ್ವಿಕ್ಟ್ ಆಗಿದ್ದಾರೋ ಅವ್ರ ಜೊತೆ ಇವರು ಇದ್